ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಗದಹನಂ ಚ ವಾಸವಿ ಸೂನುಂ ಮುನಿಕುಲ ತಿಲಕಂ ಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಮಧ್ವಾ तथा मध्वादिदेशिकान् प्रमेय दीपिका भावदीपं कुर्याम् यथामति ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ಟೀಕಾಕೃತ್ಪಾದರು ಶ್ರೀಮದ್ ಆಚಾರ್ಯರ ಪ್ರಥಮ ಭಾಷ್ಯ ಗ್ರಂಥವೆನಿಸಿದ ಗೀತಾ ಭಾಷ್ಯಕ್ಕೆ ಟೀಕಾ ಟಿಪ್ಪಣಿಗಳನ್ನ ಕ್ರಮವಾಗಿ ರಚನೆ ಮಾಡುವುದರ ಮೂಲಕ ನಮಗೆ ಶ್ರೀಮದ್ ಆಚಾರ್ಯರ ಆಂತರ್ಯವನ್ನ ಅರಿತು ಸಾಧನೆ ಮಾಡಲಿಕ್ಕೆ ಅನುಕೂಲವನ್ನ ಮಾಡಿಕೊಟ್ಟು ಪರಮಾನುಗ್ರಹವನ್ನ ಮಾಡಿದ್ದಾರೆ. ಆ ಇಬ್ಬರು ಮಹಾಗುರುಗಳ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ನಾವಿಲ್ಲೀಗ 5 ಅಧ್ಯಾಯಗಳನ್ನ ಮುಗಿಸಿದ್ದೇವೆ ಗೀತೆಯಲ್ಲಿ. ಈಗ 6ನೇ ಅಧ್ಯಾಯದ ಉಪೋದ್ಘಾತ ಆರಂಭ ನಾವು ಮಾಡಬೇಕಿವಾಗ. ಸಾಮಾನ್ಯವಾಗಿ ಭಗವದ್ಗೀತೆಯನ್ನ 6 ಅಧ್ಯಾಯಗಳು ಅಂತ ಮಾಡ್ತಾರೆ. ಪ್ರಥಮ ಷಟ್ಕ, ದ್ವಿತೀಯ ಷಟ್ಕ ಮತ್ತು ತೃತೀಯ ಷಟ್ಕ ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದಾರೆ. ತಿಳಿಯಬೇಕಾಗಿರ್ತಕ್ಕಂತಹ ಜೀವೇಶ ತತ್ವಗಳು, ಜ್ಞಾನ ಸಾಧನೆ, ಜ್ಞಾನಿಯ ಲಕ್ಷಣ, ವೇದಗಳು, ಶಬ್ದಗಳು, ಅದರ ನಿತ್ಯತ್ವ, ವೇದಗಳ ಅಪೌರುಷೇಯತ್ವ, ಇದೆಲ್ಲ ವಿಷಯಗಳನ್ನು ಮೊದಲ 6 ಅಧ್ಯಾಯಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಪ್ರಥಮ ಷಟ್ಕ ಅನ್ನೋದು ಬಹಳ ಕ್ರೂಷಿಯಲ್ ಆಗಿರತಕ್ಕಂತಹ ಸಬ್ಜೆಕ್ಟ್. ಆದ್ದರಿಂದ ನಾವು ಪ್ರಥಮ ಷಟ್ಕವನ್ನ ಸರಿಯಾಗಿ ತಿಳ್ಕೊಂಡ್ವಿ ಅಂತಂದ್ರೆ ದ್ವಿತೀಯ ಷಟ್ಕ, ತೃತೀಯ ಷಟ್ಕ ಅದು ಆರಂಭ ತುಂಬಾ ಸುಲಭವಾಗಿ ನಡೆದು ಹೋಗುತ್ತೆ ನಮ್ಗೆ. 7ನೇ ಅಧ್ಯಾಯ ಮತ್ತು 8ನೇ ಅಧ್ಯಾಯಗಳಿಗೆ ಅಂಥ ಸಮಸ್ಯೆ ಅಂತ ಅನ್ನೋದು ನಮಗೆ ಬರೋದಿಲ್ಲ. ಮೊದಲಿಂದ 6 ಅಧ್ಯಾಯಗಳಲ್ಲಿ ಸಾಧನೆಯನ್ನ ತಿಳಿಸ್ಕೊಡುವಂಥದ್ದು. ಸಾಧಕನಾಗಿರ್ತಕ್ಕಂತಹ ವ್ಯಕ್ತಿ ಸಾಧನೆಯನ್ನ ಹೇಗೆ ಮಾಡಬೇಕು, ಅದರಲ್ಲಿ ಜ್ಞಾನದ ಮಾರ್ಗ, ಕರ್ಮದ ಮಾರ್ಗ, ಜ್ಞಾನ ಕರ್ಮ ಸಮುಚ್ಚಯ ಮಾರ್ಗ, ಯೋಗ, ಸನ್ಯಾಸ ಎಲ್ಲದರ ಬಗ್ಗೆ ಪರಿಕಲ್ಪನೆಯನ್ನ ಕೊಡ್ತಾರೆ. ಮತ್ತು 2ನೇ 6 ಅಧ್ಯಾಯಗಳಲ್ಲಿ ಭಗವಂತನ ಮಹಾತ್ಮ್ಯಗಳನ್ನ ಕೊಡ್ತಾರೆ ಮತ್ತು ಧರ್ಮಾದಿಗಳನ್ನ ಹೇಳ್ತಾರೆ. ಅದ್ ನೋಡೋಣ ಮುಂದೆ ನಾವು ಅದನ್ನ. ಒಟ್ನಲ್ಲಿ ಈಗ ಪ್ರಥಮ ಷಟ್ಕದ ಕೊನೆ ಅಧ್ಯಾಯ ಅಂದ್ರೆ ಮೊದಲನೇ ಭಾಗದಲ್ಲಿ ಮೊದಲ 6 ಅಧ್ಯಾಯಗಳಲ್ಲಿ ನಾವೀಗ 6ನೇ ಅಧ್ಯಾಯದಲ್ಲಿ ಇದ್ದೇವೆ. ಇಲ್ಲಿ ಭಗವಂತ 5ನೇ ಅಧ್ಯಾಯದಲ್ಲಿ ಏನ್ ಹೇಳ್ದ? ಧ್ಯಾನದ ಪ್ರಕಾರ ಧ್ಯೇಯವಾಗಿರ್ತಕ್ಕಂತಹ ವಸ್ತು, ಯಾವ ವಸ್ತುವನ್ನು ಧ್ಯಾನ ಮಾಡಬೇಕು, ಧ್ಯಾನ ಮಾಡುವಂತ ಅಂಗ ಎಲ್ಲ ಹೇಳ್ತಾನೆ ಭಗವಂತ. ವಿಸ್ತಾರವಾಗಿ ಅದರ ಬಗ್ಗೆ ನಮಗೆ ಚಿಂತನೆಯನ್ನ ಭಗವಂತ ಕೊಡ್ತಾ ಇದ್ದಾನೆ. ಅದಕ್ಕೆ ಈಗ 6ನೇ ಅಧ್ಯಾಯದಲ್ಲಿ ಹೇಳುವಂತಹ ಪ್ರಮೇಯ ವಿಶೇಷ ಯಾವುದು, 6ನೆಯ ಯಾವ ಅಧ್ಯಾಯದಲ್ಲಿ ತಿಳಿಸಿಕೊಡುವಂತಹ ಪ್ರಮೇಯ ವಿಶೇಷಗಳು ಯಾವುವು ಎನ್ನುವಂತಹ ಪ್ರಶ್ನೆಗೆ ಟೀಕಾಕೃತ್ಪಾದರು ಆಚಾರ್ಯರು ತೋರಿಸಿದ ಕ್ರಮದಲ್ಲಿ ಸಂಗತಿಯನ್ನ ಹೇಳ್ತಾ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸಂಗತಿಂ ಸೂಚಯನ್ನ ಏತದ್ ಅಧ್ಯಾಯ ಪ್ರತಿಪಾದ್ಯಮರ್ಥಮಾಹ. ಸಂಗತಿಯನ್ನ, ಲಿಂಕ್ ಅನ್ನ ತೋರಿಸ್ತಾ ಶ್ರೀಮದ್ ಆಚಾರ್ಯರು ಈ ಅಧ್ಯಾಯದ ಪ್ರತಿಪಾದ್ಯವಾಗಿರ್ತಕ್ಕಂಥ ಅರ್ಥವನ್ನ ಹೇಳ್ತಾ ಇದ್ದಾರೆ. ಈ ಅಧ್ಯಾಯದ ಪ್ರತಿಪಾದ್ಯವಾದ ಅರ್ಥ ಯಾವುದು ಆರಂಭದಲ್ಲಿ ಗೊತ್ತಾಗಬೇಕು ನಮಗೆ. ಅದನ್ನ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ. ಜ್ಞಾನಾಂತರಂಗಂ ಸಮಾಧಿ ಯೋಗಂ ಆಹ ಅನೇನ ಅಧ್ಯಾಯೇನ. ಯೋಗೇ ತ್ವಿಮಾಂ ಶೃಣು ಎಂಬುದಾಗಿ ಪ್ರತಿಜ್ಞೆಯನ್ನ ಮಾಡಿ ಭಗವಂತ ದ್ವಿತೀಯ ಷಟ್ಕೆ ಅಂದ್ರೆ 2ನೆಯ ಷಟ್ಕದಲ್ಲಿ ಅಂದ್ರೆ 7ರಿಂದ 12ನೇ ಅಧ್ಯಾಯದವರೆಗೂ
ಹೇಳುವಂತಹ ಭಗವಂತನ ಜ್ಞಾನದ ಕುರಿತಾಗಿ, ಭಗವಂತನ ಜ್ಞಾನಕ್ಕೆ ಬಹಿರಂಗ ಯಾವುದು? ಕರ್ಮಯೋಗ. ಭಗವಂತನ ದೇವರ ಜ್ಞಾನಕ್ಕೆ ಬಹಿರಂಗ ಯಾವುದು? ಹೊರಗಿನ ಅಂಗ ಯಾವುದು? ಕರ್ಮಯೋಗ. 6ನೇ ಷಟ್ಕದಲ್ಲಿ ಅಂದ್ರೆ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ಇರುವಂತಹ ದ್ವಿತೀಯ ಷಟ್ಕದಲ್ಲಿ ಹೇಳಲಿಕ್ಕಿರುವಂತಹ ಪ್ರಮೇಯ, ಕೃಷ್ಣದೇವರು ಹೇಳುವಂತಹ ಪ್ರಮೇಯ ಯಾವುದು ಅಂತಂದ್ರೆ ಭಗವಂತನ ಮಹಾತ್ಮ್ಯ, ಅರ್ಥಾತ್ ಭಗವಂತನ ಕುರಿತಾಗಿರತಕ್ಕಂಥ ಜ್ಞಾನ. ಅದು ನಮಗೆ ಸಿಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಕರ್ಮಯೋಗವನ್ನು ಮಾಡ್ಬೇಕು. ಅಂದ್ರೆ ಜ್ಞಾನಕ್ಕೆ ಹೊರಗಿನ ಅಂಗವಾಗಿ ನಿಂತಿರತಕ್ಕಂಥದ್ದು ಕರ್ಮಯೋಗ. ಅದನ್ನ ಪ್ರಾಧಾನ್ಯೇನ ಹಿಂದಿನ ಅಧ್ಯಾಯದಲ್ಲಿ ಪ್ರತಿಪಾದನೆ ಮಾಡಿದೆ. 3, 4, 5 ಅಧ್ಯಾಯಗಳಲ್ಲಿ ಕರ್ಮಯೋಗಾದಿಗಳ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ಭಗವಂತ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಅದರಿಂದ ಸಾಧ್ಯವಾದದ್ದು ಯಾವುದು? ಜ್ಞಾನ ಬಹಿರಂಗವಾದದ್ದು ಕರ್ಮಯೋಗ. ಅಂತರಂಗವಾದದ್ದು ಯಾವುದು ಅಂದ್ರೆ ಸಮಾಧಿಯೋಗ. ಆದ್ದರಿಂದ ಅವಸರ ಪ್ರಾಪ್ತವಾದದ್ದು ಸಮಾಧಿಯೋಗ. ಅಂದ್ರೆ ಜ್ಞಾನಕ್ಕೆ ಏನು ಬೇಕೋ ಅದೆಲ್ಲವನ್ನ 6, 7, 8 ಅಲ್ಲ 7, 8, 9, 10, 11, 12ನೇ ಅಧ್ಯಾಯದಲ್ಲಿ ಕೊಡ್ತಾ ಇದ್ದಾನೆ ಕೃಷ್ಣ. ಭಗವಂತನ ಜ್ಞಾನ, ಭಗವಂತನ ಮಹಾತ್ಮ ಚಿಂತನೆ. ಅದೇ ಇಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಆ ಜ್ಞಾನಕ್ಕೆ ಹೊರಗಿನ ಅಂಗವಾಗಿ ನಿಂತಿರತಕ್ಕಂತಹ ಅಂತಃಕರಣ ಶುದ್ಧಾದಿಗಳನ್ನ ಮಾಡಿಕೊಡತಕ್ಕಂತಹ ಕರ್ಮಯೋಗದ ವಿವರಣೆಯನ್ನ ಮಾಡಿದ್ದಾರೆ. ಈಗ ಅವಸರ ಪ್ರಾಪ್ತವಾದದ್ದು ಯಾವುದು? ಅವಸರ ಪ್ರಾಪ್ತ ಅಂದ್ರೆ ಈ ಕಾಲಕ್ಕೆ ಹೇಳಲೇಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಸಮಾಧಿಯೋಗ. ಅದು ಅಂತರಂಗ ಸಾಧನ. ಅಂತರಂಗ ಸಾಧನವಾದದ್ದು ಯಾವುದು? ಜ್ಞಾನಕ್ಕೆ ಅಂತರಂಗ ಸಾಧನವಾದದ್ದು ಸಮಾಧಿಯೋಗ. ಅದು ಅಪರೋಕ್ಷ ಜ್ಞಾನಕ್ಕೆ ಅಂತರಂಗ ಸಾಧನವಾದದ್ದು ಸಮಾಧಿಯೋಗ. ಆದ್ದರಿಂದ ಆ ಸಮಾಧಿಯೋಗವನ್ನ ಕೃಷ್ಣ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ ಈ 6ನೇ ಅಧ್ಯಾಯದಲ್ಲಿ. ಸಮಾಧಿಯೋಗ ಅಂದ್ರೇನು? ಯಮ, ನಿಯಮ, ಆಸನ, ಪ್ರಾಣಾಯಾಮ ಅದೆಲ್ಲವೂ ಅಂಗಗಳು. ಆಸನಾದೀನಾಂ ಅಂಗಾನಾಂ ವಕ್ಷ್ಯಮಾಣತ್ವೇಪಿ ತೇಷಾಂ ಸಮಾಧ್ಯರ್ಥತ್ವಾತ್ ಪ್ರಾಧಾನ್ಯೇನ ಸಮಾಧಿಯೋಗಸ್ಯ ಗ್ರಹಣಂ. ಯಮ, ನಿಯಮಾಸನಾದಿಗಳು ಬರುತ್ತಲ್ಲ, ಆಸನ ಇತ್ಯಾದಿಗಳೆಲ್ಲ ಸಮಾಧಿಗೆ ಅಂಗ. ಜ್ಞಾನಕ್ಕೆ ಬಹಿರಂಗ ಸಾಧನವಾದದ್ದು ಕರ್ಮಯೋಗ, ಅಂತರಂಗ ಸಾಧನವಾದದ್ದು ಸಮಾಧಿಯೋಗ. ಅದಕ್ಕೆ ಅಂಗಭೂತ್, ಸಮಾಧಿಗೆ ಅಂಗವಾದದ್ದು, ಸಮಾಧಿಗೆ ಸಹಕಾರಿಗಳಾದದ್ದು ಆಸನಾದಿಗಳು. ಅದನ್ನ ಮುಂದಿನ ಅಧ್ಯಾಯಗಳಲ್ಲಿ ಕೃಷ್ಣ ಹೇಳ್ತಾನೆ ವಕ್ಷ್ಯಮಾಣತ್ವೇಪಿ. ಅದನ್ನ ಕೃಷ್ಣ ತಿಳಿಸ್ಕೊಡ್ತಾನೆ ಮುಂದೆ. ಅದಕ್ಕೆ ಅಂಗ ಆಸನಾದಿಗಳ ಬಗ್ಗೆ, ಹೇಗೆ ಆಸನ, ಪ್ರಾಣಾಯಾಮ ಅದೆಲ್ಲದರ ಬಗ್ಗೆ ತಿಳಿಸಿಕೊಡ್ತಾನೆ. ಹಾಗಿದ್ರೂ ಕೂಡ ಅದು ಸಮಾಧಿಗೆ ಅನುಕೂಲವಾದದ್ದರಿಂದ ಪ್ರಧಾನವಾಗಿ ಸಮಾಧಿಯೋಗ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ ಅಂತ ನಾವು ಸ್ವೀಕಾರ ಮಾಡ್ಬೇಕು. ಇನ್ನೂ ತಾತ್ಪರ್ಯ 5ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿದಂತಹ ವಿಷಯಗಳನ್ನ ವಿಸ್ತಾರ ಮಾಡ್ತಾನೆ ಅಂತ ದೋಷ ಇಲ್ಲ. ಪಂಚಮಾಂತೋಕ್ತಸ್ಯ ಪ್ರಪಂಚ ಅಯಂ. ಪಂಚಮಾಂತ 5ನೇ ಅಧ್ಯಾಯದ ಕೊನೆಯ ಶ್ಲೋಕಗಳಲ್ಲಿ ಏನ್ ಹೇಳಿದ್ರು? ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋ ಪ್ರಾಣಾಪಾನ ಸಮೋ ಕೃತ್ವಾ ನಾಭಿನಾಸಾಭ್ಯಾಂತರಚಾರಿಣೋ. ಅದೆಲ್ಲ ಬಂತಲ್ಲ 5ನೇ ಅಧ್ಯಾಯದ ಕೊನೆ ಭಾಗಗಳಲ್ಲಿ ಏನು ಕೃಷ್ಣ ತಿಳಿಸಿಕೊಟ್ಟ ಅದನ್ನೇ ವಿಸ್ತಾರ ಮಾಡ್ತಾ ಇದ್ದಾನೆ ಇಲ್ಲಿ. ಅದನ್ನೇ ಕೃಷ್ಣದೇವರಲ್ಲಿ ಅಂತ ವಿಸ್ತಾರವಾಗಿ
ತಿಳಿಸಿಕೊಡ್ತಾ ಇದ್ದಾರೆ. ವಿವಕ್ಷಿತಂ ಸನ್ಯಾಸಂ ಆಹಾ ಯೋಗೇನ. ಈಗ ಗೊತ್ತಾಯ್ತು ಈ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದ್ದಾರೆ. ಈ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ತತ್ವಜ್ಞಾನಕ್ಕೆ ಅಂತರಂಗವಾದಂತಹ ಸಮಾಧಿ ಯೋಗವನ್ನ ಹೇಳ್ತಾ ಇದ್ದಾನೆ. 5ನೇ ಅಧ್ಯಾಯದಲ್ಲಿ ಹೇಳಿದ ಧ್ಯಾನದ ಬಗ್ಗೆನ ವಿವರಣೆಯನ್ನ ವಿಸ್ತಾರ ಮಾಡಿ ಕೊಡ್ತಾ ಇದ್ದಾನೆ. ಬಹಿರಂಗ ಅಂತರಂಗ ಸಾಧನವಾಗಿರತಕ್ಕಂಥ ಸಮಾಧಿ ಯೋಗದ ಬಗ್ಗೆ ವಿವರಣೆ. ಅದಕ್ಕೇನಾಯ್ತು ಈಗ ಆಚಾರ್ಯರು ಅಲ್ಲಿ ಸಮಾಧಿ ಯೋಗವನ್ನು ಮಾಡಬೇಕು ಅಂದ್ರೆ ಊರ್ನವರೆಲ್ಲ ಕೂತ್ಕೊಂಡು ಸಮಾರಾಧನೆ ಊಟ ಮಾಡ್ತೀವಲ್ಲ, ಊರೂಟ ಅಂತ, ಹಾಗೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸಮಾಧಿ ಮಾಡಕ್ಕಾಗತ್ತಾ? ಇಲ್ಲ. ಸಮಾಧಿ ಸಮಾಧಿ ಯೋಗದ ಅನುಷ್ಠಾನವನ್ನ ಮಾಡಬೇಕಾದ್ರೆ ಪ್ರಧಾನವಾಗಿ ಬೇಕಾದ್ದು ಅಧಿಕಾರ. ಯಾರ ಅಧಿಕಾರಿಗಳೋ ಅವರು ಮಾಡ್ತಕ್ಕದ್ದು. ಅಧಿಕಾರವಿಲ್ಲದೆ ಇರತಕ್ಕಂತಹ ವ್ಯಕ್ತಿಗಳಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅಧಿಕಾರಿಗಳ ಬಗ್ಗೆ ಮೊದಲು ಹೇಳ್ಬೇಕು. ಸಮಾಧಿ ಯೋಗಂ ವಿಧಾತುಂ ತತ್ರ ಅಧಿಕಾರಿಣಂ ಜ್ಞಾಪಯಿಷ್ಯನ್. ಸಮಾಧಿ ಯೋಗದ ವಿವರಣೆಯನ್ನ ಕೊಡುವ ಕಾಲದಲ್ಲಿ ಆರಂಭದಲ್ಲಿ ಕೃಷ್ಣದೇವರು ಅಧಿಕಾರಿಗಳ ಬಗ್ಗೆ ಅಥವಾ ಅಧಿಕಾರವನ್ನ ತಿಳಿಸಿಕೊಡ್ತಾ ಯಾರ ಅಧಿಕಾರಿಗಳಿದ್ದಾರೆ ಅದನ್ನ ಮಾಡ್ಲಿಕ್ಕೆ ಅನ್ನೋದನ್ನ ತಿಳಿಸ್ತಾ ಸಾಂಖ್ಯಾದ್ಯಭಿಮತ ಅಧಿಕಾರವನ್ನ ನಿರಾಸ ಮಾಡ್ತಾರೆ. ಸಾಂಖ್ಯಾದಿ ಮತಗಳಲ್ಲಿ ಸಾಂಖ್ಯ ಅವೈದಿಕ ಸಾಂಖ್ಯ ಮತ ಅಂತ ಒಟ್ಟು 2 ಸಾಂಖ್ಯ ಮತ ಇರೋದು. ಶುದ್ಧಾತ್ಮ ತತ್ವ ವಿಜ್ಞಾನಂ ಸಾಂಖ್ಯಮಿತ್ಯ ವಿಧೀಯತೆ ಅಂತ ಕಪಿಲನಾಮಕ ಭಗವಂತ ಹೇಳಿದಂತಹ ಆಸುರಿ ಮೊದಲಾಗಿರ್ತಕ್ಕ ಶಿಷ್ಯರಿಗೂ ಉಪದೇಶ ಮಾಡಿದಂತಹ ಮತ ಶುದ್ಧವಾದಂತಹ ಜ್ಞಾನವನ್ನ ಕೊಡುವಂತಹ ಮತ ಸಾಂಖ್ಯ ಮತ. ಅದು 3ನೇ ಸ್ಕಂದ ಭಾಗವತಾದಿಗಳಲ್ಲಿ ಬರುತ್ತೆ. ಇನ್ನೊಂದು ಸಾಂಖ್ಯ ಮತ ಇದೆ, ಅವನು ಕಪಿಲನೇ, ಅದು ಅವೈದಿಕ ಸಾಂಖ್ಯ ಮತ. ಅದು ಶುದ್ಧವಾಗಿರ್ತಕ್ಕಂತಹ ಸಾಂಖ್ಯ ಮತವಲ್ಲ. ಆ ಸಾಂಖ್ಯ ಮತದಲ್ಲಿ ಹೇಳಿದಂತಹ ಅಧಿಕಾರಿ ವಿಷಯ ಇತ್ಯಾದಿಗಳನ್ನ ನಿರಾಕರಣೆ ಮಾಡ್ತಾರೆ. ಸಾಂಖ್ಯಾದಿ ಮತಗಳಲ್ಲಿ ಹೇಳಿದಂತಹ ಅಧಿಕಾರಿತ್ವ ಅನ್ನೋದು ಇಲ್ಲಿ ಕೊಡೋದಿಲ್ಲ ಸಮಾಧಿಗೆ ಅನ್ನೋದನ್ನ ನಿರಾಸ ಮಾಡ್ತಾ ಹಿಂದಿನ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ ಸನ್ಯಾಸ ಅಂತ. ಸನ್ಯಾಸ ಅಂದ್ರೇನು? ಕರ್ಮಾದಿ ವರ್ಜನ ಲಕ್ಷಣಂ ಸನ್ಯಾಸಂ. ಕರ್ಮದ ಮೇಲಿನ ಆಸೆಯನ್ನ ಬಿಡತಕ್ಕಂತಹ, ಕರ್ಮದ ಫಲದ ಆಸೆಯನ್ನ ಬಿಡುವಂತಹ ರೂಪವಾದದ್ದು ಸನ್ಯಾಸ. ಸನ್ಯಾಸ ಅಂದ್ರೇನು? ಕರ್ಮದ ಮೇಲಿನ ಆಸೆಯನ್ನ ಬಿಡೋದು, ಫಲದ ಮೇಲಿನ ಆಸೆಯನ್ನ ಬಿಡೋದು. ಕರ್ಮದ ಮೇಲಿನ ಆಸೆಯನ್ನು ನಾನು ಮಾಡ್ತಾ ಇದ್ದೇನೆ ಎನ್ನುವ ಸ್ವತಂತ್ರಾನುಸಂಧಾನವನ್ನ ಬಿಡೋದು, ಫಲಕ್ಕೆ ಅಧಿಕಾರಿ ನಾನೇ ಎನ್ನುವಂಥ ಅನುಸಂಧಾನವನ್ನ ಬಿಡೋದು, ಅದನ್ನ ಸನ್ಯಾಸ ಅಂದ್ರು. ಈಶ್ವರಾರಾಧನಾ ಸಕರ್ಮಾನುಷ್ಠಾನ ಲಕ್ಷಣೇನ. ಈಶ್ವರಾರಾಧನೆ, ಈಶ್ವರಾರ್ಪಣೆ, ಸ್ವಕರ್ಮಾನುಷ್ಠಾನ ಇತ್ಯಾದಿಯಾಗಿ ಉಳ್ಳದ್ದು ಯೋಗ. ಆದ್ದರಿಂದ ಸನ್ಯಾಸ ಯೋಗದ ಜೊತೆಯಲ್ಲಿ ಇದ್ದಾಗ ಅದು ಮೋಕ್ಷ ಸಾಧನವಾಗ್ತದೆ, ಭಗವದ್ ದರ್ಶನವಾಗ್ತದೆ. ಅಂಥ ವ್ಯಕ್ತಿ ಅಧಿಕಾರಿ ಆಗ್ತಾ ಇದ್ದಾರೆ. ಅದನ್ನ ಇಲ್ಲಿ ಕೃಷ್ಣದೇವರು ತಿಳಿಸಿಕೊಡ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳು ಅಧಿಕಾರಿಗಳಾಗ್ತಾ ಇದ್ದಾರೆ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಒಂದು ವೇಳೆ ಸನ್ಯಾಸ ಅನ್ನೋದು ಯತ್ಯಾಶ್ರಮ ಅಂತಲೇ ಆಗಿಬಿಟ್ರೆ, ಕೃಷ್ಣ ಶ್ಲೋಕದಲ್ಲಿ ಹೇಳುವಂತಹ ಸನ್ಯಾಸ, ಇಲ್ಲಿ ಹೇಳುವಂತಹ ಸನ್ಯಾಸ ಅನ್ನೋದು ಯತ್ಯಾಶ್ರಮ ಅಂತ ಇಟ್ಕೊಳ್ಬೇಕು ಅಂತಂದ್ರೆ ಸನ್ಯಾಸದ ಜೊತೆಗಿರತಕ್ಕಂತಹ ಯೋಗ ಅಂತ ಅನ್ನೋದು ಗೃಹಸ್ಥರಿಗೆ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಉಪಚಾರದಿಂದ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಕೂಡ್ಲಿಕ್ಕೆ ಬೆಳೆಸ್ಲಿಕ್ಕೆ ಆಗೋದಿಲ್ಲ.
ಸುಮ್ನೆ ಏನೋ ಕೃಷ್ಣ ಹೇಳ್ತಾ ಇದ್ದಾನೆ, ಅವನಿಗೆ ಬೇರೆ ಕೆಲಸ ಇಲ್ವಾ ಹೇಳಕ್ಕೆ? ಸುಮ್ನೆ ಏನೋ ಕೃಷ್ಣದೇವರು ಮಾತಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲಿ ಸನ್ಯಾಸ ಅನ್ನೋದು ನಿತ್ಯಾಶ್ರಮವಲ್ಲ. ಕರ್ಮದ ಮೇಲಿನ ಆಸೆಯನ್ನ, ನಾನು ಸ್ವತಂತ್ರನಾಗಿ ಕರ್ಮಾಚರಣೆ ಮಾಡ್ತಾ ಇದ್ದೇನೆ ಎನ್ನುವಂತಹ ಭಾವವನ್ನ ಬಿಟ್ಟು ಈಶ್ವರಾರಾಧನ ರೂಪವಾಗಿ ಈಶ್ವರನಿಗೆ ಅರ್ಪಣೆಯನ್ನ ಮಾಡ್ತಾ ಸಕರ್ಮಾನುಷ್ಠಾನವನ್ನ ಮಾಡುವ ಯೋಗ. ಆ ಯೋಗದ ಜೊತೆಯಲ್ಲಿ ಸನ್ಯಾಸ ಇದ್ದಾಗ ಅದು ಮೋಕ್ಷ ಸಾಧನವಾಗ್ತದೆ ಎನ್ನುವಂತಹ ವಿಷಯವನ್ನ ಕೃಷ್ಣದೇವರಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಈ 6ನೇ ಅಧ್ಯಾಯದ ಮೊದಲನೇ ಶ್ಲೋಕದಿಂದ. ಶ್ರೀ ಭಗವಾನುವಾಚ ಅನಾಶ್ರಿತಃ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಅನಾಶ್ರಿತಃ ಕರ್ಮಫಲಂ, ಕರ್ಮಫಲಂ ಅನಾಶ್ರಿತಃ. ನೋಡಿ, ಸನ್ಯಾಸಿ ಚೆನ್ನಾಗಿದೆ ನೋಡಿ. ಕರ್ಮಫಲವನ್ನ ಆಶ್ರಯ ಮಾಡದೆ, ಕರ್ಮಫಲದ ಮೇಲಿನ ಆಸೆಯನ್ನ ಬಿಟ್ಟು, ಯಹ ಕಾರ್ಯಂ ಕರ್ಮ ಕರೋತಿ, ಯಾರು ಅವನವನ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾಗಿರ್ತಕ್ಕಂತ ಕರ್ಮಗಳನ್ನ ಮಾಡ್ತಾನೋ ಅವನು ಸನ್ಯಾಸಿಯೂ ಹೌದು, ಅವನು ಯೋಗಿಯೂ ಹೌದು, ಅವನು ಅಕ್ರಿಯನೂ ಅಲ್ಲ, ಅವನು ನಿರಗ್ನಿಯೂ ಅಲ್ಲ. ಅವ ಅಗ್ನಿಯನ್ನ ಬಿಟ್ಟವನು ಆಗೋದಿಲ್ಲ, ಅವನು ಕರ್ಮವನ್ನ ಬಿಟ್ಟವನು ಆಗೋದಿಲ್ಲ. ನ ನಿರಗ್ನಿ ನ ಚ ಅಕ್ರಿಯ. ಚೆನ್ನಾಗಿದೆ ನೋಡಿ. ನಾವು ಅದಕ್ಕೆ ಅವತಾರಿಕೆಯನ್ನ, ಆರಂಭದ ಸ್ಟೇಜ್ ಅನ್ನ ಕರೆಕ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಅರ್ಥ ಆಗ್ಬಿಡುತ್ತೆ. ಏನ್ ಹೇಳ್ತಾ ಇದ್ದಾರೆ ಗೊತ್ತಾಗೋದಿಲ್ಲ. ಜ್ಞಾನಕ್ಕೆ ಅಂತರಂಗ ಸಾಧನವಾಗಿರತಕ್ಕ ಸಮಾಧಿಯನ್ನ ಹೇಳುವ ಕಾಲದಲ್ಲಿ ಅಧಿಕಾರಿಗಳ ಬಗ್ಗೆ ಚಿಂತನೆಯನ್ನ ಕೊಡ್ತಾ ಇದ್ದಾನೆ ಕೃಷ್ಣ ಈ ಶ್ಲೋಕದಲ್ಲಿ. ಯಾರವರು ಅಂದ್ರೆ ಸನ್ಯಾಸಯುಕ್ತರಾಗಿರ್ತಕ್ಕಂಥ ಯೋಗಿಗಳು. ಸನ್ಯಾಸ ಅಂದ್ರೆ ಏನು? ಕರ್ಮದ ಮೇಲಿನ ನನ್ನ ಅಧಿಕಾರವನ್ನ ಬಿಡೋದು, ಫಲದ ಮೇಲಿನ ಆಸೆಯನ್ನ ಬಿಡೋದು, ಸ್ವಕರ್ಮಾನುಷ್ಠಾನವನ್ನ ಮಾಡುವಂಥದ್ದು, ಈಶ್ವರಾರ್ಪಣ ಬುದ್ಧಿಯಿಂದ ಎಲ್ಲ ಕರ್ಮಗಳನ್ನು ಅನುಷ್ಠಾನ ಮಾಡುವಂಥದ್ದು ಯೋಗ. ಒಂದು ಸನ್ಯಾಸ, ಒಂದು ಯೋಗ. ಫಲದ ಮೇಲಿನ ಆಸೆಯನ್ನು ಬಿಡೋದು ಸನ್ಯಾಸ, ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನವನ್ನ ಮಾಡೋದು ಯೋಗ. ಅದೆರಡನ್ನ ಯಾರು ಮಾಡ್ತಾರೋ ಅವನು ಕರ್ಮ ಫಲವನ್ನ ಆಶ್ರಯ ಮಾಡಿಲ್ಲ. ಕಾರ್ಯಂ ಕರ್ಮ ಕರೋತಿ, ಸ್ವವಿಹಿತ ಕರ್ಮಾಚರಣೆಯನ್ನು ಮಾಡ್ತಾ ಇದ್ದಾನೆ. ಅವನನ್ನು ಸನ್ಯಾಸಿ ಅಂತಲೂ ಕರೀತಾರೆ. ಸ ಯೋಗೀಚ, ಅವನು ಯೋಗಿ ಅಂತಲೂ ಕರೀತಾರೆ. ಅವನು ನಿರಗ್ನಿ ಅಲ್ಲ, ಅವನ ಅಗ್ನಿಯನ್ನ ಬಿಟ್ಟವನಾಗಲಿಲ್ಲ. ನಚಾಕ್ರಿಯ, ಅವನ ಅಕ್ರಿಯ ಅಲ್ಲ, ಕರ್ಮಗಳನ್ನ ಮಾಡದೇ ಇರುವಂತಹ ವ್ಯಕ್ತಿಯು ಅವನು ಆಗೋದಿಲ್ಲ. ಸ್ಪಷ್ಟ ಆಯ್ತು ನಮಗಿಲ್ಲಿ. ಆದರೆ ಒಂದು ಸಂಶಯ ಅಂತ ಉಳಿಯಿತು. ಒಂದು ಸಮಸ್ಯೆ ಬಂತಿಲ್ಲಿ. ನೀವು ನಿರಗ್ನಿ ಅಕ್ರಿಯ ಅಂತ ನೀವು ಹೇಳಿದ್ರಿ ಅಲ್ವೇನ್ರಿ? ಯಾರು ಕರ್ಮ ಫಲವನ್ನ ಆಶ್ರಯ ಮಾಡಿಲ್ವೋ, ಯಾರು ಕರ್ಮ ಫಲವನ್ನ ಆಶ್ರಯ ಮಾಡಿಲ್ಲವೋ, ಅಂದ್ರೆ ಫಲದ ಮೇಲಿನ ಆಸೆಯನ್ನ ಬಿಟ್ಟಿದ್ದಾನೋ, ಯಾರು ಈಶ್ವರಾರ್ಪಣ ಬುದ್ಧಿಯಿಂದ ಸ್ವವಿಹಿತವಾಗಿರತಕ್ಕಂತಹ ವೃತ್ತಿಯಿಂದ ಭಕ್ತಿಯಿಂದ ಭಗವದರ್ಪಣೆ ಮಾಡ್ತಾ ಕರ್ಮಗಳನ್ನ ಮಾಡ್ತಾನೋ ಅವನು ನಿರಗ್ನಿಯೂ ಅಲ್ಲ, ಅಕ್ರಿಯನೂ ಅಲ್ಲ. ಇದರ ಮೇಲೊಂದು ಪ್ರಶ್ನೆ ಬರುತ್ತೆ. ಚತುರ್ಥಾಶ್ರಮ ಅಂತ ಒಂದಿದೆ ನಮ್ಮಲ್ಲಿ. ಚತುರ್ಥಾಶ್ರಮ ಅಂದ್ರೆ ಯಾವುದು? ಸನ್ಯಾಸಾಶ್ರಮ. ಚತುರ್ಥಾಶ್ರಮ. ಆ ಸನ್ಯಾಸಿಗಳಿಗೆ ಕ್ರಿಯಾ ಇಲ್ಲ, ಉಂಟಾ? ಚತುರ್ಥಾಶ್ರಮಿಗಳಾಗಿರ್ತಕ್ಕಂಥ ಸನ್ಯಾಸಿಗಳಿಗೆ ಕ್ರಿಯಾ ಉಂಟಾ? ಇಲ್ಲ. ಅಗ್ನಿ ಉಂಟಾ? ಇಲ್ಲ. ಹಾಗಿರ್ಬೇಕಾದ್ರೆ ನಿರಗ್ನಿ ಆಗೋದಿಲ್ಲ, ಅಕ್ರಿಯ ಆಗೋದಿಲ್ಲ ಅಂತ ಹೇಗೆ ಹೇಳ್ತೀರಿ?
ನೀವು ಹೇಳಿದ ವ್ಯಾಪ್ತಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮೂರಕ್ಕೆ ಸೇರತ್ತೆ. ಚತುರ್ಥಾಶ್ರಮಕ್ಕೆ ಬರೋದಿಲ್ಲ, ಯತ್ಯಾಶ್ರಮಕ್ಕೆ ಅದು ಹೊಂದೋದಿಲ್ಲ. ಅದರ ವ್ಯಾಪ್ತಿ ಯತ್ಯಾಶ್ರಮಕ್ಕೆ ಬರೋ ಅವ್ಯಾಪ್ತಿ. ಕೃಷ್ಣ ಹೇಳಿದ ಪ್ರಮೇಯಕ್ಕೆ ಅವ್ಯಾಪ್ತಿ ಎನ್ನುವ ದೋಷ ಬಂತು. ಚತುರ್ಥಾಶ್ರಮಿಗಳಿಗೆ ಚತುರ್ಥಾಶ್ರಮಿಣೋಪಿ ಅಗ್ನಿ ಕ್ರಿಯಾಚ ಉಕ್ತ ದೈವಮೇವ ಇತ್ಯಾದೌ. ಅದಕ್ಕೆ ಹೇಳ್ತಾರೆ ಚತುರ್ಥಾಶ್ರಮಿಗಳಿಗೂ ಅಗ್ನಿ ಉಂಟು, ಚತುರ್ಥಾಶ್ರಮಿಗಳಿಗೂ ಕ್ರಿಯಾ ಉಂಟು ಎಂಬುದನ್ನ ದೈವಮೇವ ಇತ್ಯಾದಿ ಶ್ಲೋಕಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇಂದಿನ ಅಧ್ಯಾಯ ವಿಶೇಷದಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಅತ್ಯಂತ ಸ್ಪಷ್ಟವಾಗಿ ಇದರ ಬಗ್ಗೆ ತಿಳಿಸಲಾಗಿದೆ. ಆದ್ದರಿಂದ ಚತುರ್ಥಾಶ್ರಮಿಗಳಾಗಿರ್ತಕ್ಕಂತಹ ಸನ್ಯಾಸಿಗಳಿಗೂ ಕೂಡ ಅಗ್ನಿ ಉಂಟು. ಅದ್ಯಾವುದಪ್ಪ ಚತುರ್ಥಾಶ್ರಮಿಗಳಿಗೆ ಅಗ್ನಿ? ಚತುರ್ಥಾಶ್ರಮಿಗಳು ಯಾವ ಅಗ್ನಿಯನ್ನು ಆರಾಧನೆ ಮಾಡ್ತಾರೆ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅಗ್ನಿರ್ ಬ್ರಹ್ಮ ಚ ತತ್ಪೂಜಾ ಕ್ರಿಯಾ ನ್ಯಾಸಾಶ್ರಮೇ ಸ್ಮೃತ. ಚತುರ್ಥಾಶ್ರಮಿಗಳಿಗೂ ಅಗ್ನಿ ಉಂಟು, ಕ್ರಿಯಾ ಉಂಟು. ಅವರೇನ್ ಕರ್ಮ ಬಿಟ್ಟವರಲ್ಲ, ಅವರು ನಿರಗ್ನಿಗಳಲ್ಲ, ಅಗ್ನಿಯನ್ನ ಬಿಟ್ಟವರಲ್ಲ. ಸನ್ಯಾಸಿಗಳಿಗೂ ಅಂದ್ರೆ ಚತುರ್ಥಾಶ್ರಮ, ಸನ್ಯಾಸ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸನ್ಯಾಸ ಅಂತ ಗೀತೆಯಲ್ಲಿ ಇಲ್ಲಿ ಕೃಷ್ಣ ಹೇಳ್ತಾ ಇರ್ತಕ್ಕಂತಹ ಸನ್ಯಾಸ ಅಂದ್ರೆ ಕರ್ಮ ಫಲತ್ಯಾಗ, ಕರ್ಮದ ಮೇಲಿನ ಆಸೆಯನ್ನು ಬಿಡೋದು, ಫಲವನ್ನ ಡಿಪೆಂಡ್ ಮಾಡಿಕೊಂಡಿರುವಂಥದ್ದು. ಅದಕ್ಕೆ ಚತುರ್ಥಾಶ್ರಮ ಅಂತ ವಿಶೇಷಣವನ್ನ ಕೊಡ್ತಾರೆ. ಚತುರ್ಥಾಶ್ರಮ ಸನ್ಯಾಸ ಅಂತ ಸ್ಪಷ್ಟ. ಯತ್ಯಾಶ್ರಮ ವಾನಪ್ರಸ್ಥ, ಯತ್ಯಾಶ್ರಮ ಅದ್ರ ಹಿಂದಿಂದು ಗೃಹಸ್ಥ, ಬ್ರಹ್ಮಚರ್ಯ. ಹೀಗೆ ಚತುರ್ಥಾಶ್ರಮವಾದಂತಹ ಯತಿಯಾಶ್ರಮಕ್ಕೂ ಯತಿಗಳಿಗೂ ಅಗ್ನಿ ಉಂಟು, ಅವರಿಗೂ ಕ್ರಿಯೆ ಉಂಟು. ಯಾವ ಅಗ್ನಿ ಅಂದ್ರೆ ಭಗವಂತ ಎಂಬ ಅಗ್ನಿ. ಅಗ್ನಿರ್ ಬ್ರಹ್ಮ, ಭಗವಂತನೆನ್ನುವ ಅಗ್ನಿ ಅವರಲ್ಲಿ ಇದ್ದಾನೆ. ಅವರ ಕ್ರಿಯಾ ಯಾವುದು ಅಂದ್ರೆ ಆ ಭಗವಂತನೆಂಬ ಅಗ್ನಿಯ ಪೂಜಾ. ಅಗ್ನಿರ್ ಬ್ರಹ್ಮಚ ತತ್ಪೂಜಾ ಕ್ರಿಯಾ ನ್ಯಾಸಾಶ್ರಮೇ ಸ್ಮೃತ. ನ್ಯಾಸಾಶ್ರಮ ಸನ್ಯಾಸಾಶ್ರಮದಲ್ಲಿ, ಚತುರ್ಥಾಶ್ರಮದಲ್ಲಿ ಅವರ ಅಗ್ನಿ ಯಾವುದು? ಅಗ್ನಿ ಬ್ರಹ್ಮ ಭಗವಂತ. ಕ್ರಿಯಾ ಯಾವುದು? ಆ ಭಗವಂತನ ಪೂಜೆ. ಅಗ್ನಿ ಎಂಬ ಬ್ರಹ್ಮನೆಂಬ ಅಗ್ನಿಯ ಪೂಜಾ ಎನ್ನುವ ಕ್ರಿಯಾ ಚತುರ್ಥಾಶ್ರಮದಲ್ಲಿಯೂ ಇರೋದರಿಂದ ಸನ್ಯಾಸಿಗಳು ನಿರಗ್ನಿಗಳಲ್ಲ, ಸನ್ಯಾಸಿಗಳು ಅಕ್ರಿಯರಲ್ಲ. ಅವರೂ ಕೂಡ ಅಗ್ನಿ ಎನ್ನುವಂತಹ ಅಥವಾ ಬ್ರಹ್ಮ ಎನ್ನುವಂತಹ ಅಗ್ನಿಯನ್ನ ಪೂಜಾ ಎಂಬತಕ್ಕಂತಹ ಕ್ರಿಯೆದ ಮೂಲಕ ಅನುಷ್ಠಾನವನ್ನ, ಕರ್ಮಾನುಷ್ಠಾನವನ್ನ ಮಾಡ್ತಾ ಇರೋದ್ರಿಂದ ಎಲ್ಲರಲ್ಲಿಯೂ ಈ ವ್ಯಾಪ್ತಿ ಉಂಟು. ತಸ್ಮಾನ್ ನಿರಗ್ನಿ ಅಕ್ರಿಯ ಸನ್ಯಾಸಿ ಯೋಗಿ ಚ ನ ಭವತ್ಯೇವ. ಆದ್ದರಿಂದ ಸನ್ಯಾಸಿಯೂ ಮತ್ತು ಯೋಗಿಯೂ ನಿರಗ್ನಿಯೂ ಅಕ್ರಿಯನೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಿರಗ್ನಿ ಮತ್ತು ಅಕ್ರಿಯ ಆಗಬೇಕಾಗಿರ್ತಕ್ಕಂತಹ ಚತುರ್ಥಾಶ್ರಮ ರೂಪವಾದಂತಹ ಸನ್ಯಾಸದಲ್ಲಿಯೇ ಬ್ರಹ್ಮ ಎನ್ನುವಂತಹ ಅಗ್ನಿಯ ಪೂಜಾ ಎನ್ನುವಂತಹ ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಅವರು ಸನ್ಯಾಸಿಗಳು ಅಂತ ಅನ್ನೋ ಕಾಲಕ್ಕೆ, ಇನ್ನು ಬ್ರಹ್ಮಚರ್ಯ, ಗೃಹಸ್ಥ ಇತ್ಯಾದಿಗಳಲ್ಲಿ ಸನ್ಯಾಸಿಗಳು ಮತ್ತು ಯೋಗಿಗಳು ಅಗ್ನಿಯನ್ನ ಬಿಟ್ಟಿದ್ದಾರೆ, ಕರ್ಮಗಳನ್ನ ಬಿಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಯಾರು ಕರ್ಮ ಫಲವನ್ನ ಆಶ್ರಯ ಮಾಡಿಕೊಂಡಿಲ್ಲ, ಸ್ವವಿಹಿತವಾದ ಕರ್ಮಾಚರಣೆಯನ್ನ ಮಾಡ್ತಾ ಇದ್ದಾನೆ, ಅವನು ಸನ್ಯಾಸಿ, ಅವನು ಯೋಗಿ, ಅವನು ನಿರಗ್ನಿಯೂ ಅಲ್ಲ, ಅವನು ಅಕ್ರಿಯನೂ ಅಲ್ಲ. ನಿರಗ್ನಿಯೂ ಅಲ್ಲ ಆತ, ಅವನು ಅಕ್ರಿಯನೂ ಆಗೋದಿಲ್ಲ. ಮತ್ತೆ ಸನ್ಯಾಸಿಗಳಿಗೆ ಅಗ್ನಿ ಇಲ್ಲ ಅಂತ ಹೇಳ್ತಾರಲ್ಲ, ಅದರ ಅರ್ಥ ಏನು? ಸನ್ಯಾಸಿಗಳಿಗೆ ಅಗ್ನಿ ಇಲ್ಲ, ಅಗ್ನಿಯನ್ನು ಆತ್ಮಾರೋಪಣ ಮಾಡ್ಕೊಂಡ್ಬಿಟ್ಟಿದ್ದಾರವರು
ಅಂದ್ರೆ ಆ ಮಾತಿಗೆ ಅರ್ಥ ಮಾಡ್ಬೇಕು ನಾವಿಲ್ಲಿ. ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ, ಅನಗ್ನಿತ್ವಾದಿ ಪ್ರವಾದಶ್ಚ ಬಾಹ್ಯಾಜ್ಞಾದ್ಯಭಾವ ನಿಬಂಧನ ಇತಿ ಭಾವ. ಯತಿಗಳಿಗೆ ಅಗ್ನಿ ಇಲ್ಲ ಅಂತಂದ್ರೆ ಹೊರಗಿನ ಹೋಮಕುಂಡದಲ್ಲಿ ಅಗ್ನಿಯನ್ನ ಹಾಕಿ ಹೋಮಾದಿಗಳನ್ನು ಮಾಡೋದು, ಕುಂಡದಲ್ಲಿ ಅಗ್ನಿ ಪ್ರತಿಷ್ಠೆಯನ್ನ ಮಾಡಿ ಯಜ್ಞಯಾಗಾದಿಗಳನ್ನ ಮಾಡುವ ಆ ಪ್ರಕಾರವಾದ ಅಗ್ನಿ ಇಲ್ಲ ಅವರಿಗೆ ಹೊರತು ಭಗವಂತ ಎನ್ನುವ ಅಗ್ನಿಯಲ್ಲಿ ಪೂಜಾ ಎನ್ನುವಂತಹ ಕ್ರಿಯೆಯನ್ನು ಅವರು ನಿತ್ಯ ಮಾಡ್ತಾ ಇದ್ದಾರೆ ಅನ್ನೋದು ತಾತ್ಪರ್ಯ. ಒಟ್ಟು ಅಧಿಕಾರಿಯ ಬಗ್ಗೆ ಇಲ್ಲಿ ನಮಗೆ ತಿಳಿಸಿಕೊಟ್ಟ ಹಾಗಾಯ್ತು. ಒಟ್ಟಿನಲ್ಲಿ ಅವನು ಏನ್ ಮಾಡ್ತಾನೆ, ಸನ್ಯಾಸ ಯೋಗ ಯುಕ್ತನಾಗಿ ಸಕಲ ಕರ್ಮಾಚರಣೆಯನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಫಲತ್ಯಾಗ ಮಾಡ್ತಾ ಅವನು ಜ್ಞಾನವನ್ನ ಪಡೀತಾ ಯೋಗಾಧಿಕಾರಿಯಾಗಿ ನಿಲ್ತಾ ಇದ್ದಾನೆ ಎನ್ನುವುದು ತಾತ್ಪರ್ಯ. ಮುಂದೆ ಹೇಳ್ತಾರೆ, ಸಸನ್ಯಾಸಿ ಸಯೋಗಿ ಚ, ಅವನು ಸನ್ಯಾಸಿ ಅವನು ಯೋಗಿ ಅಂತ ಹೇಳಿ ಕೃಷ್ಣ ಏನ್ ಮಾಡ್ದ, ಮೊದಲನೇ ಶ್ಲೋಕದಲ್ಲಿ ಸನ್ಯಾಸ ಅಂತ ಒಂದು ಹೇಳ್ದ, ಯೋಗಿ ಅಂತ ಸನ್ಯಾಸಿ ಅಂತ ಹೇಳ್ದ, ಯೋಗಿ ಅಂತ ಹೇಳ್ದ. ಎರಡು ಪ್ರತ್ಯೇಕವಾಗಿರ್ತಕ್ಕಂತಹ ಸಾಧನೆ ಅಂತ ಭಾವನೆ ಬಂದ್ರೆ ಅದಕ್ಕೆ ಈ ಎರಡನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಸನ್ಯಾಸ ಯೋಗದಲ್ಲೇ ಅಂತರ್ಭೂತವಾದದ್ದು, ಸನ್ಯಾಸೋಪಿ ಯೋಗಾಂತರ್ಭೂತ ಇತ್ಯಾಹ. ಸನ್ಯಾಸ ಅನ್ನುವುದು ಯೋಗದ ಒಳಗೆ ಸೇರಿಬಿಟ್ಟಿದೆ ರೀ. ಸನ್ಯಾಸೋಪಿ ಯೋಗಾಂತರ್ಭೂತ. ಸನ್ಯಾಸ ಮತ್ತು ಯೋಗ ಭಿನ್ನ ಲಕ್ಷಣ, ಅದೇ ಬೇರೆ ಇದೇ ಬೇರೆ. ಸನ್ಯಾಸ ಅಂದ್ರೆ ಅರ್ಥ ಏನು? ಕರ್ಮಫಲದ ತ್ಯಾಗ. ಯೋಗ ಅಂದ್ರೆ ಏನು? ಹರಿಪ್ರೀತ್ಯರ್ಥವಾಗಿ ಕರ್ಮಾಚರಣೆ. ಎರಡೂ ಬೇರೆ ಆಯ್ತಲ್ಲ, ಅದರ ಲಕ್ಷಣವೇ ಬೇರೆ ಇದರ ಲಕ್ಷಣವೇ ಬೇರೆ. ಅದೆರಡನ್ನು ಒಂದೇ ಅಂತ ನೀವು ಹೇಗೆ ಹೇಳ್ತೀರಿ? ಮೊದಲನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದಾರಲ್ರಿ ಸ್ವಾಮಿ ಕೃಷ್ಣ, ಸನ್ಯಾಸಿ ಚ ಸಸನ್ಯಾಸಿ ಚ ಯೋಗಿ ಚ ಅಂತ ಅತ್ಯಂತ ಭೇದವಾಗಿ ಅವನು ಸನ್ಯಾಸಿ ಅವನು ಯೋಗಿ ಅಂತ ಹೇಳಿ ಸನ್ಯಾಸ ಮತ್ತು ಯೋಗಕ್ಕೆ ಅತ್ಯಂತ ಭೇದವನ್ನ ಕೃಷ್ಣ ಹೇಳಿದ್ದಾನೆ. ಹಾಗಿರುವಂತಹ ಕಾಲದಲ್ಲಿ ಎರಡನ್ನು ಒಂದೇ ಅಂತ ಹೇಗೆ ಹೇಳ್ತೀರಿ ನೀವು? ಸನ್ಯಾಸ ಯೋಗಾಂತರ್ಭೂತ ಅಂತ ಹೇಳಲಿಕ್ಕೆ ಹೇಗಾಗತ್ತೆ? ಸನ್ಯಾಸ ಮತ್ತು ಯೋಗ ಬೇರೆ ಬೇರೆ ಅಂತಂದ್ರೆ ಮುಖ್ಯ ಯೋಗ ಅಮುಖ್ಯ ಯೋಗ ಅಂತ ಎರಡಿದೆ ನಮ್ಮಲ್ಲಿ. ಬೇರೆ ಬೇರೆ ಹೇಳಿದ್ದಾರೆ ಅಂತ ಕಾಣುವಲ್ಲಿ ಅಮುಖ್ಯ ಯೋಗವನ್ನ ಇಟ್ಟುಕೊಂಡು ಬೇರೆ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಬೇಕು. ಅಮುಖ್ಯ ಯೋಗಾಪೇಕ್ಷೆಯ ಪೃಥಗುಕ್ತೋಪಿ, ಅಮುಖ್ಯ ಯೋಗದ ಅಪೇಕ್ಷೆಯಿಂದ ಅಂದ್ರೆ ಅಮುಖ್ಯ ಯೋಗ ಮುಖ್ಯ ಯೋಗ ಅಂತ ಎರಡು ಯೋಗಗಳಿವೆ. ಅಮುಖ್ಯ ಯೋಗವನ್ನ ಹೇಳುವಂತಹ ಕಾಲದಲ್ಲಿ ಬೇರೆ ಅಂತ ಇಟ್ಕೊಳ್ಬೇಕು. ಮುಖ್ಯ ಯೋಗವನ್ನ ಹೇಳುವಂತಹ ಕಾಲದಲ್ಲಿ ಇಲ್ಲಿ ಕೃಷ್ಣ ಹೇಳಿರುವಂತದ್ದು ಮುಖ್ಯವಾಗಿರ್ತಕ್ಕಂಥ ಯೋಗ. ಯೋಗ ಶಬ್ದೇನ ಮುಖ್ಯೋತ್ರಾಭೀತ. ಇಲ್ಲಿ ಪ್ರಸಕ್ತ ನಾವು ಚಿಂತನೆ ಮಾಡ್ತಾ ಇರತಕ್ಕಂತ ಭಾಗದಲ್ಲಿ ಕೃಷ್ಣದೇವರು ಮುಖ್ಯ ಯೋಗವನ್ನ ಹೇಳ್ತಾ ಇದ್ದಾರೆ. ಆದ್ದರಿಂದಲೇ ಯೋಗ ಅಂದ್ರೆ ಉಪಾಯ ಅಂತ ಅರ್ಥ. ಉಪಾಯವಾನ್ ಯೋಗಿ ಅಂದ್ರೆ ಉಪಾಯವಂತ ಅಂತ ಅರ್ಥ. ಯೋಗಿ ಅಂದ್ರೆ ಉಪಾಯವಾನ್, ತಿಳಿದವನು, ಜ್ಞಾನಿ ಅಂತ ಅರ್ಥ. ಈ ಕಾರಣದಿಂದಲೇ ಏನಾಗ್ತಾ ಇದೆ, ಸನ್ಯಾಸ ಯೋಗದ ಒಳಗೆ ಸೇರಿಕೊಂಡು ಬಿಟ್ಟಿದೆ ಅನ್ನೋದನ್ನೇ ಕೃಷ್ಣ ಎರಡನೇ ಶ್ಲೋಕದಲ್ಲಿ ಅತ್ಯಂತ ಸ್ಪಷ್ಟವಾಗಿ
ತಿಳಿಸಿಕೊಡ್ತಾ ಇದ್ದಾನೆ. ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗೀ ಭವತಿ ಕಶ್ಚನ. ಇದಕ್ಕೆ ವ್ಯಾಖ್ಯಾನವೇ ಬೇಡ, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಯಂ ಸನ್ಯಾಸಮಿತಿ ಪ್ರಾಹುಃ, ಪಾಂಡವ ಪಾಂಡುಪುತ್ರನೇ, ಅರ್ಜುನ, ಯಂ ಸನ್ಯಾಸಮಿತಿ ಪ್ರಾಹುಃ, ಯಾವುದನ್ನ ಸನ್ಯಾಸ ಅಂತ ಹೇಳ್ತಾ ಇದ್ದಾರೋ, ತಂ ಯೋಗಂ ವಿದ್ಧಿ, ಅದನ್ನೇ ಯೋಗ ಅಂತ ತಿಳ್ಕೋ. ಐಕ್ಯೋಕ್ತಿ, ಎರಡು ಒಂದೇ ಅಂತ ಹೇಳೋದು ಕೃಷ್ಣ. ಸನ್ಯಾಸ ಯೋಗದಲ್ಲಿ ಅಂತರ್ಭಾವ, ಇಷ್ಟೊತ್ತು ನಾನು ಹೇಳದ್ನಲ್ಲ, ಸನ್ಯಾಸ ಯಾವುದರಲ್ಲಿ ಅಂತರ್ಭಾವ ಆಗತ್ತೆ? ಯೋಗದಲ್ಲಿ ಅಂತರ್ಭಾವ ಆಗ್ಬಿಡುತ್ತೆ. ಆದ್ದರಿಂದ ಯಾವುದನ್ನ ಜ್ಞಾನಿಗಳು ತಿಳಿದವರು ಹಿಂದಿನವರು ಸನ್ಯಾಸ ಅಂತ ಕರಿತಾ ಇದ್ದಾರೋ ಅದನ್ನ ನೀನು ಯೋಗ ಅಂತ ತಿಳ್ಕೋ. ಯಾಕೆ? ನಹಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ. ಯಾರು ಸಂಕಲ್ಪವನ್ನ ಬಿಟ್ಟಿದ್ದಾನೋ, ನೀವ್ ಯಾಕೆ ಮಾಡ್ತಾ ಇದ್ದೀರಾ ಅಂದ್ರೆ ಇದಕ್ಕೋಸ್ಕರ ಮಾಡ್ತಾ ಇದ್ದೇನೆ ಅಂತ ಯಾವನು ಹೇಳ್ತಾನೋ ಅವನು ಸನ್ಯಾಸಿನೇ ಆಗೋದಿಲ್ಲ. ಆದ್ದರಿಂದ ಸಂಕಲ್ಪ ಪರಿತ್ಯಾಗವನ್ನ ಮಾಡದೆ, ಸಂಕಲ್ಪ ಫಲ ಇತ್ಯಾದಿಗಳನ್ನ ಪರಿತ್ಯಾಗ ಮಾಡದೆ ಅವ ಯೋಗಿ ಆಗೋದಿಲ್ಲ. ಆದ್ದರಿಂದ ಯೋಗಿ ಆಗಲಿಕ್ಕೆ ಸನ್ಯಾಸಿ ಆಗಬೇಕು. ಆದ್ದರಿಂದಲೇ ಸನ್ಯಾಸ ಮತ್ತು ಯೋಗ ಎರಡೂ ಕೂಡ ಒಂದೇ. ಸನ್ಯಾಸ ಯೋಗದಲ್ಲಿ ಅಂತರ್ಭೂತವಾಗಿ ಬಿಟ್ಟಿದೆ. ಹೇಗೆ? ಸನ್ಯಾಸ ಅಂದ್ರೇನು? ಸಂಕಲ್ಪ ತ್ಯಾಗ ಮಾಡೋದು. ಯೋಗ ಅಂದ್ರೇನು? ಈಶ್ವರಾರಾಧನೆಯ ಮೂಲಕ ಸ್ವಕರ್ಮಾಚರಣೆಯನ್ನ ಮಾಡುವಂಥದ್ದು. ಈಶ್ವರಾರಾಧನಾ ಮೂಲಕ ಸ್ವಕರ್ಮಾಚರಣೆಯನ್ನ ಮಾಡೋದು. ಅದಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯರು. ಸಂಕಲ್ಪ ಎನ್ನುವ ಶಬ್ದದಿಂದ ಕಾಮ ಮೊದಲಾದದ್ದು ಉಪಲಕ್ಷ, ಆಸೆ. ಸಂಕಲ್ಪ ಶಬ್ದಸ್ಯ ಕಾಮಾದಿ ಉಪಲಕ್ಷಣತ್ವಾದ್ ಯೋಗ ಶಬ್ದಸ್ಯ ಜ್ಞಾನೋಪಾಯ ರೂಪ ಮುಖ್ಯ ಯೋಗಾರ್ಥತ್ವಾನ್ನ ಅನುಪಪತ್ತಿರಿತಿ ಭಾವ. ಸಂಕಲ್ಪ ಸನ್ಯಾಸ ಅಂದ್ರೇನು? ಸಂಕಲ್ಪದ ತ್ಯಾಗ. ಸಂಕಲ್ಪ ಅಂದ್ರೇನು? ಕಾಮ, ಅದು ಬೇಕು, ಪ್ರಾಪ್ತ್ಯರ್ಥಂ ಏತತ್ ಪ್ರಾಪ್ತ್ಯರ್ಥಂ ತತ್ಪ್ರಾಪ್ತ್ಯರ್ಥಂ, ಅದು ಬೇಕು ಇದು ಬೇಕು ಎಲ್ಲ 25 ಮಾಡ್ತೀವಲ್ಲ, ಆಸೆ ತಾನೇ. ಸಂಕಲ್ಪಗಳು ಬರೋದು ಯಾವಾಗ? ಆಸೆ ಇದ್ದಾಗ. ಕಾಮ, ಆ ಫಲ ಬೇಕು ಈ ಫಲ ಬೇಕು ಅಂತ ಆಸೆ. ಆ ಆಸೆಯಿಂದ ಇದ್ದವನಿಗೆ ಜ್ಞಾನದ ಉಪಾಯ ಯೋಗ, ಜ್ಞಾನದ ಉಪಾಯ ಭೂತವಾಗಿರ್ತಕ್ಕಂಥ ಯೋಗ ಎಲ್ಲಿಂದ ಬರ್ಬೇಕ್ರಿ? ಸರ್ವಾತ್ಮನ ಬರೋದಿಲ್ಲ. ಆದ್ದರಿಂದ ಮೊದಲು ಅವನು ಸನ್ಯಾಸಿ ಆಗಬೇಕು. ಸನ್ಯಾಸಿ ಆಗಬೇಕು ಅಂದ್ರೆ ಸಂಕಲ್ಪಾದಿಗಳ ತ್ಯಾಗ, ಕರ್ಮ ಸಂಕಲ್ಪ ಕಾಮ ಸಂಕಲ್ಪಾದ್ಯಪರಿತ್ಯಾಗೆ ಕಥಂ ಉಪಾಯವಾನ್ ಸ್ಯಾದಿತ್ಯಾಶಯ. ಅವನು ಆಸೆಯನ್ನೇ ಬಿಟ್ಟಿಲ್ಲ ಅಂತಂದ್ರೆ, ಆಸೆಯ ಮೂಲಕ ಮಾಡುವಂತಹ ಸಂಕಲ್ಪಾದಿಗಳನ್ನ ತ್ಯಾಗ ಮಾಡಿಲ್ಲ, ಅದು ಪರಿತ್ಯಾಗ ಅಂತಾರೆ ಆಚಾರ್ಯರು. ಸುತ್ತಮುತ್ತ ನಾವು ಕರ್ಮಾಚರಣೆ ಮಾಡುವಾಗ ಎಲ್ಲಿಂದಲೂ ಯಾವ ಸಂಧಿಗಳಿಂದಲೂ ಆಸೆ ಒಳನುಗ್ಗಬಾರದು. ಆಸೆ ಒಳಗೆ ನುಗ್ಗಬಾರದು. ಹಾಗೆ ನುಗ್ತು ಅಂದ್ರೆ ಹೋಯ್ತು ಅಂತ ಅರ್ಥ ಅಲ್ಲಿಗೆ. ಹಾಗ ಅವನು ತ್ಯಾಗ ಮಾಡ್ಲಿಲ್ಲ ಅಂತಂದ್ರೆ ಅವನಿಗೆ ಜ್ಞಾನೋಪಾಯ ರೂಪವಾಗಿರತಕ್ಕಂಥ ಮುಖ್ಯ ಯೋಗ ಹೇಗೆ ಬರುತ್ತೆ? ತತ್ವಜ್ಞಾನಕ್ಕೆ ಉಪಾಯವಾದಂತಹ ಯೋಗ ಹೇಗೆ ಸಿದ್ಧಿಯಾಗತ್ತೆ? ಆದ್ದರಿಂದ ಯೋಗ ಸಿದ್ಧಿ ಆಗಬೇಕಾದ್ರೆ ಕರ್ಮ
ತ್ಯಾಗ, ಕರ್ಮ ಸಂಕಲ್ಪ ತ್ಯಾಗ, ಕಾಮ ಸಂಕಲ್ಪ ತ್ಯಾಗ ರೂಪವಾಗಿರ್ತಕ್ಕಂತ ಸನ್ಯಾಸ ಸಿದ್ಧಿ ಆಗಿರ್ಬೇಕು. ಆದ್ದರಿಂದ ಸನ್ಯಾಸ ಯೋಗ ಎರಡು ಒಂದೇ. ಸನ್ಯಾಸ ಅಂದ್ರು ಅದೇ, ಯೋಗ ಅಂದ್ರು ಅದೇ. ಸನ್ಯಾಸ ಯೋಗದಲ್ಲಿ ಅಂತರ್ಭಾವ ಆಗಿಬಿಡತ್ತೆ. ಯೋಗಂ ತಂ ವಿದ್ಧಿ ಪಾಂಡವ. ಇಲ್ಲಿ ಮುಖ್ಯ ಯೋಗವನ್ನ ತಿಳಿಸಿಕೊಡ್ತಾ ಇದ್ದಾನೆ ಕೃಷ್ಣ. ಮುಖ್ಯ ಯೋಗ ಅಂದ್ರೆ ಏನು? ಜ್ಞಾನಕ್ಕೆ ಉಪಾಯವಾದದ್ದು, ಜ್ಞಾನಕ್ಕೆ ಸಾಧನವಾಗಿರತಕ್ಕಂಥ ಯೋಗ ಸನ್ಯಾಸವಿದ್ದಾಗ ಮಾತ್ರ ಬರೋದಾದ್ದರಿಂದ ಸನ್ಯಾಸ ಅಂತನ್ನುವುದು ಯೋಗದಲ್ಲಿಯೇ ಅಂತರ್ಭೂತವಾಗಿ ಬಿಟ್ಟಿದೆ. ಯೋಗದಲ್ಲಿಯೇ ಅಂತರ್ಭೂತವಾಗಿ ಬಿಟ್ಟಿದೆ. ಆದ್ದರಿಂದ ಈ ಅಧ್ಯಾಯದಲ್ಲಿ ಹೇಳುವಂತಹ ಸಮಾಧಿ ಯೋಗದ ಅಧಿಕಾರಿಯನ್ನ 2 ಶ್ಲೋಕದಲ್ಲಿ ತಿಳಿಸಿದಾಗಾಯ್ತು. ಯಾರ ಅಧಿಕಾರಿ? ಯಾರು ಕರ್ಮದ ಮೇಲಿನ ಫಲದ ಮೇಲಿನ ಆಸೆಯನ್ನ ಬಿಟ್ಟಿದ್ದಾನೋ, ಫಲಾಶ್ರಯನ್ ಯಾರು ಆಗಿಲ್ಲವೋ, ಸ್ವವಿಹಿತವಾದ ಕರ್ಮವನ್ನು ಯಾರು ಮಾಡ್ತಾನೋ ಅವನು ಸನ್ಯಾಸಿ, ಅವನು ಯೋಗಿ. ಅವ ಚತುರ್ಥಾಶ್ರಮಿಯಾಗಿದ್ರೂ ಕೂಡ ಅವನು ಬ್ರಹ್ಮ ಎನ್ನುವ ಅಗ್ನಿಯನ್ನ, ಪೂಜಾ ಎನ್ನುವ ಕರ್ಮವನ್ನ ಮಾಡ್ತಾ ಇರೋದ್ರಿಂದ ಅವನು ನಿರಗ್ನಿಯೂ ಅಲ್ಲ, ಅಕ್ರಿಯನೂ ಅಲ್ಲ. ಸನ್ಯಾಸ ಮತ್ತು ಯೋಗ ಬೇರೆ ಬೇರೆ ಅಂದ್ರೆ ಇಲ್ಲ. ಅರ್ಜುನ ಯಾವುದನ್ನ ಸನ್ಯಾಸ ಅಂತ ಕರಿತಾ ಇದ್ದಾರೋ ಅದನ್ನೇ ಯೋಗ ಅಂತಾರಪ್ಪ. ಯಾಕೆ ಅಂತಂದ್ರೆ ಜ್ಞಾನೋಪಾಯ ರೂಪವಾಗಿರತಕ್ಕಂಥ, ಜ್ಞಾನಕ್ಕೆ ಸಾಧನವಾಗಿರತಕ್ಕ ಮುಖ್ಯ ಯೋಗ ನಮಗೆ ಸಿಗಬೇಕು ಅಂತಂದ್ರೆ ಸಂಕಲ್ಪ ಪರಿತ್ಯಾಗವನ್ನ ಮಾಡಬೇಕು. ಸಂಕಲ್ಪವನ್ನ ಪರಿತ್ಯಾಗ ಮಾಡೋದನ್ನೇ ಸನ್ಯಾಸ ಅಂತ ಕರೀತಾರೆ. ಸಂಕಲ್ಪ ಪರಿತ್ಯಾಗ ರೂಪವಾಗಿರತಕ್ಕ ಸನ್ಯಾಸವನ್ನ ಯಾರು ಮಾಡಿಲ್ಲ, ಸನ್ಯಾಸ ಯಾರಲ್ಲ, ಸನ್ಯಾಸಿ ಯಾರಲ್ಲ, ಅವನಿಗೆ ಜ್ಞಾನೋಪಾಯ ರೂಪವಾಗಿರತಕ್ಕಂಥ ಯೋಗ ಸಿದ್ಧಿ ಆಗೋದಿಲ್ಲ. ಆದ್ದರಿಂದ ಅಧಿಕಾರಿ ಯಾರು ಅಂತ ನಮಗಿಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟ ಹಾಗೆ ಆಯಿತು. ಇನ್ನು ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡೋಣ. ನನ್ವೇವಂ ಸಮಾಧಿ ಯೋಗಸ್ಯಾಧಿಕಾರಿಣಿ ನಿರೂಪಿತೆ ಸಂಪ್ರತಿ ಸಮಾಧಿ ಅಭಿಧೇಯ. ಅಲ್ವಾ? ಸಮಾಧಿ ಯೋಗಕ್ಕೆ ಅಧಿಕಾರಿ ಯಾರು ಅಂತ ಕೃಷ್ಣದೇವರು ನಿರೂಪಣೆ ಮಾಡಿ ಆದ್ಮೇಲೆ ಆ ಅಧಿಕಾರಿಯನ್ನ ಕುರಿತಾಗಿ ಆ ಅಧಿಕಾರಿಗೆ ಸಮಾಧಿ ಯೋಗ ಹೇಳ್ಬೇಕು. ಅದು ಬಿಟ್ಟುಕೊಂಡು ನೀವಿಲ್ಲಿ ಆರು ವೃಕ್ಷೋ ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಚತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಚತೆ ಅಂತ ಕೃಷ್ಣ ಆರು ವೃಕ್ಷೋ ಎಂಬುದಾಗಿ ಏನಕ್ಕೆ ಹೇಳಬೇಕು? ಆರು ವೃಕ್ಷೋಹೋ ಅಂತ ಈ ಶ್ಲೋಕವನ್ನ ಯಾಕೆ ಹೇಳಬೇಕು ಕೃಷ್ಣ? ಸಮಾಧಿ ಯೋಗಕ್ಕೆ ಅಧಿಕಾರಿಯನ್ನ ಹೇಳಿ ಆದ್ಮೇಲೆ ಅಂಥ ಅಧಿಕಾರವುಳ್ಳ ವ್ಯಕ್ತಿಗೆ ಸಮಾಧಿಯ ಬಗ್ಗೆ ಪಾಠವನ್ನ ಮಾಡಬೇಕು. ಅದು ಬಿಟ್ಕೊಂಡು ಇವನೇನ್ ಮಾಡ್ತಾನೆ ಇಲ್ಲಿ? ಆರು ವೃಕ್ಷೋರ್ ಮುನೇರ್ ಯೋಗಂ ಅಂತ ಹೇಳಿ ಹತ್ತಲಿಕ್ಕೆ ಏರಲಿಕ್ಕೆ ಏರ್ಲಿಕ್ಕೆ ಆರು ವೃಕ್ಷೋ ಈ ಪ್ರಕಾರವಾಗಿ ಶ್ಲೋಕವನ್ನ ಯಾಕೆ ಹೇಳ್ಬೇಕು ಅವನು? ಅಂದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ, ಕಿಯತ್ ಕಾಲಂ ಕರ್ಮ ಕರ್ತವ್ಯಂ, ಕರ್ಮಾಚರಣೆಯನ್ನ ಮಾಡ್ಬೇಕು ಅಂದ್ರಲ್ಲ, ಎಷ್ಟು ಸಮಯ ಕರ್ಮಾಚರಣೆಯನ್ನ ಮಾಡ್ಬೇಕು ಅವನು? ಸಮಾಧಿ ಯೋಗಾಧಿಕಾರತ್ವೇನ ಉಕ್ತಂ ಕರ್ಮ
ಕಿಂ ಸಕೃದನುಷ್ಠೇಯಂ ಉತ ಆಫಲ ಪ್ರಾಪ್ತೆ ರೀತಿ ಪ್ರಶ್ನಾರ್ಥ. ಎಷ್ಟು ಸಮಯ ಅವನು ಕರ್ಮವನ್ನು ಮಾಡಬೇಕು ಅಂದ್ರೆ ಸಂಕಲ್ಪ ಪರಿತ್ಯಾಗ ರೂಪವಾದ ಹರಿ ಪ್ರೀತ್ಯರ್ಥವಾದ ಹರಿ ಆರಾಧನಾ ರೂಪವಾಗಿರ್ತಕ್ಕಂತ ಕರ್ಮವನ್ನ ಎಷ್ಟು ಸಮಯ ಮಾಡ್ಬೇಕು ಅವನು? ಮಾಡ್ತಲೇ ಇರ್ಬೇಕ? ಮಾಡಿದ್ರೆ ಎಷ್ಟು ಸಮಯ ಮಾಡ್ಬೇಕು ಅವನು? ಒಂದು ಸಲ ಮಾಡ್ಬೇಕಾ ಅಥವಾ ಫಲ ಬರೋ ತನಕ ಮಾಡ್ತಲೇ ಇರ್ಬೇಕಾ? ಯಾಕೆ ಅಂದ್ರೆ ಈ ಯೋಗ ಅಂತಂದ್ರೆ ಆರು ವೃಕ್ಷೋರ್ ಮುನೇ ಯೋಗಂ ಅಂತ, ಹತ್ತೋದು ಮೇಲಕ್ಕೆ ಅಂತ, ಏರುವುದು ಅಂತ. ಆರು ವೃಕ್ಷೋಹೋ ಅಂದ್ರೆ ಮೇಲೇರುವುದು. ಈ ಯೋಗ ಮೇಲೇರುವುದು ಯಾಕೆ ಸಾಧ್ಯ? ನಾನು ಯೋಗೋ ನಾಮ ನ ಅಶ್ವಾದಿಹಿ ಇವ ಆರೋಢವ್ಯ. ಕುದುರೆ ಮೇಲತ್ತು, ಕಾರ್ ಮೇಲತ್ತು, ಬಸ್ ಮೇಲತ್ತು, ಆನೆ ಮೇಲೆ ಹತ್ತು, ರಥದ ಮೇಲೆ ಹತ್ತು ಅಂತ ಹೇಳುವಂತೆ ಯೋಗವನ್ನ ಯಾವುದೋ ಮೇಲ್ ಹತ್ತೋದಲ್ಲ. ಯೋಗ ಯಾವ ವಾಹನವೂ ಅಲ್ಲ. ಅಶ್ವಾದಿವದ್ ಆರೋಢವ್ಯ, ಕುದುರೆಗಳು ಮೊದಲಾದ ವಾಹನಗಳ ಮೇಲೆ ನಾವು ಏರುವಂತೆ ಇದು ಏರೋದಲ್ಲ ಯೋಗ ಅಂತಂದ್ರೆ. ಯೋಗ ಏನು ಕಣ್ಣಿಗೆ ಕಾಣುವಂತಹ ವಾಹನವಲ್ಲ, ಅದು ಮೇಲೆ ಏರುವುದು ಉನ್ನಕ್ಕೆ. ಹಾಗಿರ್ಬೇಕಾದ್ರೆ ಕೃಷ್ಣ ಯೋಗ ಮಾರುಕ್ಷೋಹೋ ಯೋಗಾರೂಢಸ್ಯ, ಯೋಗವನ್ನ ಏರುವ, ಯೋಗದ ಮೇಲೆ ಕೂತ, ಹೀಗೆಲ್ಲ ಶಬ್ದ ಪ್ರಯೋಗವನ್ನು ಯಾಕೆ ಮಾಡ್ತಾನೆ ದೇವ್ರು? ಚೆನ್ನಾಗಿದೆ ನೋಡಿ. ಕುದುರೆ ಇತ್ಯಾದಿಗಳಂತೆ ಹತ್ತಲಿಕ್ಕೆ ಯೋಗ್ಯವಾದ ಪದಾರ್ಥವಾ ಯೋಗ? ಅಲ್ಲ. ಹಾಗಿದ್ರೂ ಕೂಡ ಕೃಷ್ಣ ಯಾಕೆ ಹೇಳ್ದ ಆರು ವೃಕ್ಷೋಹೋ ಆರೂಢಸ್ಯ ಅಂತ? ರಥಾರೂಢ, ರಥಾರುಕ್ಷು, ರಥವನ್ನ ಏರಲಿಕ್ಕೆ ಯೋಗ್ಯನಾದವನು, ರಥವನ್ನ ಏರಿದವನು ಅಂತ ಹೇಳಿದ ಹಾಗೆ ಯೋಗವನ್ನ ಏರ್ಲಿಕ್ಕೆ ರೆಡಿಯಾದವನು, ಯೋಗದಲ್ಲಿ ಕೂತವನು, ಯೋಗಾರೂಢನಾದವನು ಅನ್ನುವ ಆರೂಢ, ಆರುರುಕ್ಷು ಎನ್ನುವ ಶಬ್ದವನ್ನ ಹೇಗೆ ಪ್ರಯೋಗ ಮಾಡ್ತಾನೆ ಕೃಷ್ಣ? ಸರಿ ಇಲ್ವಲ್ಲ ಅದು. ಅಂದ್ರೆ ಅದಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ, ಯೋಗ ಮಾರು ವೃಕ್ಷೋಹೋ ಉಪಾಯ ಸಂಪೂರ್ತಿ ಮಿಚ್ಛೋಹೋ ಅಂತ ಅರ್ಥ. ಯೋಗ ಮಾರು ವೃಕ್ಷೋಹೋ ಅಂದ್ರೆ ಯೋಗವನ್ನ ಏರಲಿಕ್ಕೆ ಯೋಗ್ಯನಾದವನು ಅಂತಂದ್ರೆ ಉಪಾಯವನ್ನ, ಸಮಾಧಿಗೆ ಬೇಕಾಗಿರತಕ್ಕಂತಹ ಜ್ಞಾನದ ಉಪಾಯವನ್ನ ತಿಳಿಯಲಿಕ್ಕೆ ಯೋಗ್ಯನಾದವನು ಅಂತ. ಉಪಾಯ ಸಂಪೂರ್ತಿ ಮಿಚ್ಛೋಹೋ, ಸಮಾಧಿ ಯೋಗಕ್ಕೆ ಉಪಯೋಗವಾಗಿರತಕ್ಕಂಥ ಉಪಾಯ, ಆ ಉಪಾಯವನ್ನ ಪೂರ್ಣ ಮಾಡೋದು ಹೇಗೆ ಅನ್ನುವುದನ್ನ ತಿಳಿದುಕೊಳ್ಳಲಿಕ್ಕೆ ಯೋಗ್ಯನಾದವನು. ಮೇಲೇರೋದು ಅಂದ್ರೆ ಹಾಗಲ್ಲ, ಉಪಾಯ ಸಂಪೂರ್ತಿಯನ್ನ ಇಚ್ಛೆ ಮಾಡುವವನು ಅಂತ. ಉಪಾಯ, ಯೋಗಕ್ಕೆ ಉಪಾಯ, ಆ ಉಪಾಯ ಅಂದ್ರೆ ಜ್ಞಾನ. ಅದನ್ನ ಪೂರ್ಣವಾಗಿ ಪಡೆಯೋದು ಹೇಗೆ ಎಂಬುದಾಗಿ ಇಚ್ಛೆಯನ್ನ, ಆಸೆಯನ್ನ ಪಟ್ಟವನು. ಆದ್ದರಿಂದಲೇ ನೀವೇನ್ರಿ ನಮಗಿಂತ ಮೇಲಿದ್ದೀರಿ, ನಾವು ನಿಮಗಿಂತ ಕೆಳಗಿದ್ದೇವೆ ಅಂತ ಕೆಲವರು ಜ್ಞಾನಿಗಳನ್ನ, ವಿದ್ವಾಂಸರನ್ನ ಕುರಿತಾಗಿ ಮಾತಾಡ್ತಾರೆ. ನೀವೇನಾಚಾರ್ಯ ಮೇಲಿದ್ದೀರಾ ಅಂತ. ಅವನ ಆಕಾಶದಲ್ಲಿ ಕೂತ್ಕೊಂಡು ತೇಲಾಡ್ತಾ ಇದ್ದಾನ? ನಾವೇನಾಚಾರ್ಯ ಕೆಳಗಿದೀವಿ ಅಂದ್ರೆ ಭೂಮಿಯ ಒಳಗೆ ಪಾತಾಳದಲ್ಲಿ ಕೂತ್ಕೊಂಡ್ಬಿಟ್ಟಿದಾರ ಇವ್ರೇನಾದ್ರೂನು? ಇಲ್ವಲ್ಲ. ಆದ್ದರಿಂದ ಸಾಧನೆಯಲ್ಲಿ ಮೇಲೇರುವುದು ಅಂತಂದ್ರೆ ಅವನು ಸ್ವಲ್ಪ ಒಳ್ಳೆಯ ಜ್ಞಾನಿ ಅಂತ ಅರ್ಥ. ಮೇಲೇರೋದು ಅಂತಂದ್ರೆ ಅಂತರಿಕ್ಷದಲ್ಲಿ ಕೂತಿರೋದು ಅಥವಾ ಮನೆ ಟೆರೆಸ್ ಮೇಲೆ ಕೂತಿರೋದನ್ನು ತಾತ್ಪರ್ಯ ಅಲ್ಲ. ಅಲ್ಲಿ ಉಪರಿ ಭವನ ಸಾದೃಶ್ಯಾದ್ ಉಪಚಾರ ಇತ್ಯರ್ಥ. ಮೇಲಿದ್ದಾನೆ ಅಂತಂದ್ರೆ ಒಳ್ಳೆ ಸಾಧಕ ಇದ್ದಾನೆ ಅನ್ನೋ ತಾತ್ಪರ್ಯ. ಕೆಳಗಿದ್ದೇನೆ ಅಂದ್ರೆ ಅಷ್ಟು ಸಾಧನೆ ಮಾಡಿಲ್ಲ ಅಂತ ತಾತ್ಪರ್ಯ ಅಷ್ಟೇ. ಉಪಚಾರದಿಂದ ಹೇಳ್ತಾರಷ್ಟೇ, ಮೇಲಿದ್ದಿ ಕೆಳಗಿದ್ದೀನಿ. ಒಂದೇ ಭೂಮಿಯಲ್ಲಿ ನಿಂತಿರೋದು. ನೀವೇನಾಚಾರ್ಯ ತುಂಬಾ ಮೇಲಿದ್ದೀರಾ ಅಂತಂದ್ರೆ ಏನ್ ತುಂಬಾ ಮೇಲಿರೋದು? 25 ಯೋಜನ ಮೇಲೋಗ್ಬಿಟ್ಟು ಓಝೋನ್ ದಾಟ್ಕೊಂಡು ಮೇಲೆ ಹೊಟ್ಟೋಗಿದ್ದಾನ ಅವನೇನಾದ್ರೂ? ಇಲ್ಲ.
ಆ ಉಪಚಾರದಿಂದ ಸಾಧನೆಯಲ್ಲಿ ತುಂಬಾ ಎತ್ತರದಲ್ಲಿ ಇದ್ದಾರೆ ಅಂತಂದ್ರೆ ಯಾರು ಕೂಡ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅರ್ಥ ಮಾಡೋದಿಲ್ಲ. ಒಳ್ಳೆಯ ಜ್ಞಾನಿಗಳು ಯೋಗ್ಯತೆಯಲ್ಲಿ ಎತ್ತರದಲ್ಲಿದ್ದಾರೆ ಅಂತ ಅರ್ಥ ಮಾಡ್ತಾರೆ ಅಷ್ಟೇ. ಅದು ಉಪಚಾರದಿಂದ ಹೇಳುವಂಥದ್ದು. ಯೋಗಾರೂಢ ಯೋಗ ಆರುರುಕ್ಷು ಅಂತಂದ್ರೆ ಯೋಗಾರೂಢ ಅಂದ್ರೆ ಯೋಗದಲ್ಲಿ ಸ್ಥಿತನಾದವನು ಯೋಗ ಸಿದ್ಧನು ಅಂತ ಅರ್ಥ. ಆರುರುಕ್ಷು ಅಂತಂದ್ರೆ ಉಪಾಯವನ್ನ ತಿಳಿಯಲಿಕ್ಕೆ ಯೋಗ್ಯನಾದವನು ಅಂತ. ಉಪಾಯ ಸಮಾಧಿರೇವ, ಯೋಗದ ಉಪಾಯ ಸಮಾಧಿಯೇ, ಸಮಾಧಿಯ ಬಗ್ಗೆ ಪರಿಪೂರ್ಣವಾಗಿ ತಿಳಿದವನು ಅಂತ ಅರ್ಥ. ಈ ಸಮಾಧಿಗೆ ಫಲಪರಿಣಾಮ ಅನ್ನೋದು ಯಾವುದೂ ಇಲ್ವಲ್ಲ. ಸಂಪೂರ್ಣವಾದ ಸಮಾಧಿ ಅಂದ್ರೆ ಮೀನಿಂಗ್ ಏನಿಲ್ಲಿ? ಸಮಾಧಿ ಸಂಪೂರ್ಣವಾಗತ್ತೆ. ಆರುರುಕ್ಷು ಅನ್ನುವ ಶಬ್ದಕ್ಕೆ ಏನರ್ಥ? ಉಪಾಯವನ್ನ ತಿಳಿಯಲಿಕ್ಕೆ ಯೋಗ್ಯನಾದವನು, ಆಸೆ ಪಟ್ಟವನು ಅಂತ ಅರ್ಥ. ಯೋಗಾರೂಢ ಅಂದ್ರೆ ಅರ್ಥ ಏನು? ಸಂಪೂರ್ಣೋಪಾಯ ಅಂತ, ಸಮಗ್ರವಾಗಿರ್ತಕ್ಕ ಉಪಾಯವನ್ನ ಸಮಾಧಿಯನ್ನ ತಿಳಿದವನು ಅಂತ ಅರ್ಥ. ಹೇಗೆ ಹೇಳ್ತಾರೆ ನೋಡ್ರಿ. ಆರುರುಕ್ಷೋರ್ ಮುನೇಹ ಯೋಗಂ ಕರ್ಮಕಾರಣ ಮುಚ್ಚತೆ, ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಚತೆ. ಆದ್ದರಿಂದ ಮೊದಲು ಆರುರುಕ್ಷು ಮತ್ತು ಆರೂಢ ಎನ್ನುವ ಶಬ್ದಗಳ ಪರಿಚಯವನ್ನ ಮಾಡಿಕೊಟ್ಟು ಆಮೇಲೆ ಸಮಗ್ರವಾಗಿರತಕ್ಕಂತ ಗೀತಾ ಶ್ಲೋಕಕ್ಕೆ ಶ್ರೀಮದ್ ಆಚಾರ್ಯರು ಮಹಾನುಭಾವರು ತಾವು ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ ನಮಗಿಲ್ಲಿ. ಆರುರುಕ್ಷು ಮತ್ತು ಆರೂಢ ಶಬ್ದದ ಅರ್ಥ ನಮಗಾಯ್ತು. ಸಮಾಧಿಗೆ ಫಲ ಪರಿಣಾಮ ಇಲ್ಲ. ಸಮಾಧಿಯೇ ಫಲ. ಸಮಾಧಿಗೆ ಫಲ ಅಂದ್ರೆ ಅರ್ಥ ಏನು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅಪರೋಕ್ಷ ಜ್ಞಾನಿನ ಇತ್ಯರ್ಥ. ಸಮಾಧಿ ಸಂಪೂರ್ಣವಾಗೋದು ಯಾವಾಗ ಅಂತಂದ್ರೆ ಅಪರೋಕ್ಷ ಜ್ಞಾನ ಬಂದಾಗ. ಅಥೋ ಯಾವತ ಅಪರೋಕ್ಷ ಜ್ಞಾನಂ ಸಾಧನಸ್ಯ ಹಿ ಪೂರ್ಣತ ಸಾಧ್ಯಾಯ ಪರ್ಯಾಪ್ತತ್ವಂ. ಸಾಧನೆ ಪೂರ್ಣವಾಗೋದು ಯಾವಾಗ ಅಂದ್ರೆ ಸಾಧ್ಯವನ್ನ ಪಡೆದಾಗ. ಸಾಧ್ಯವನ್ನ ಪಡೆಯೋದು ಅಂದ್ರೆ ಇಲ್ಲಿ ಯಾವತ್ತಿನವರೆಗೆ ಅಪರೋಕ್ಷ ಜ್ಞಾನ ಸಂಪಾದನೆ ಆಗ್ತದೋ ಅಲ್ಲಿವರೆಗೂ ಮಾಡ್ತಾ ಇರ್ಬೇಕು. ಪೂರ್ಣವಾಗೋದು ಯಾವತ ಅಪರೋಕ್ಷ ಜ್ಞಾನಂ ಸಂಪದ್ಯತೆ, ಯಾವುದರಿಂದ ಎಂದಿಗೆ ಅಪರೋಕ್ಷ ಜ್ಞಾನವು ನಮಗೆ ಸಿದ್ಧಿಯಾಗ್ತದೋ ಅಲ್ಲಿಗೆ ಸಂಪೂರ್ಣವಾಯಿತು ಅಂತ ತಾತ್ಪರ್ಯ. ಈಗ ಸ್ವಲ್ಪ ಸ್ವಲ್ಪ ಲಿಂಕ್ ಬರ್ತಾ ಇದೆ ನಮಗೆ. ಒಂದ್ 10 ನಿಮಿಷ, ಕಾಲು ಗಂಟೆ ಲೇಟ್ ಆಗತ್ತೆ ಪಾಠ ಈ ಶ್ಲೋಕ ಮುಗಿಬೇಕಾದ್ರೆ ಇವತ್ತು. ಎಲ್ಲಿಯವರೆಗೆ ಅಪರೋಕ್ಷ ಜ್ಞಾನ ಬರ್ತದೋ ಅಲ್ಲಿ ತನಕ ಅದು ಪೂರ್ಣ ಆಯ್ತು ಅಂತ ಅರ್ಥ. ಅಪರೋಕ್ಷ ಜ್ಞಾನ ಬಂದಿಲ್ಲ ಅಂದ್ರೆ ಸಾಧನೆ ಪೂರ್ಣವಾಗಿಲ್ಲ ಅನ್ನೋ ತಾತ್ಪರ್ಯ. ಆದ್ದರಿಂದ ಏನಾಯ್ತು ಇಲ್ಲಿ? ಆರುರುಕ್ಷೋಹೋ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ ಅನ್ನುವುದರ ಅರ್ಥ ನಮಗೆ ನಿಧಾನವಾಗಿ ಗೊತ್ತಾಗ್ತಾ ಇದೆ. ಕರ್ಮ ಯಾರಿಗ್ ಕಾರಣ? ಯಾರು ಸಮಾಧಿ ಸ್ಥಿತಿಗೆ ಹೋಗಬೇಕು, ಅಪರೋಕ್ಷ ಜ್ಞಾನ ಯಾರಿಗೆ ಬರಬೇಕೋ ಅವನಿಗೆ ಕರ್ಮ ಕಾರಣವಾಗ್ತದೆ. ಯಾಕೆ ಅಂದ್ರೆ ಕಾರ್ಯಾಪೇಕ್ಷೆಯ ನಿಯತಪೂರ್ವಭಾವಿತ್ವಾತ್ ಕಾರಣಸ್ಯ. ಕಾರ್ಯ ಆಗಬೇಕು ಅಂದ್ರೆ ಅದರ ಹಿಂದಿನ ಕ್ಷಣದವರೆಗೂ ಕರ್ಮವನ್ನ ಮಾಡ್ತಾ ಇರ್ಬೇಕು. ಅದು ನಿಯತಪೂರ್ವಭಾವಿ. ಇವತ್ತು ಮಾಡಿಬಿಟ್ಟು ನಾಳೆ ಕಾರ್ಯ ಆಗ್ಲಿ ಅಂದ್ರೆ ಆಗೋದಿಲ್ಲ. ಅದು ಕಾರ್ಯ ಆಗೋ ತನಕ ಕರ್ಮ ಮಾಡ್ತಾ ಇರ್ಬೇಕು. ಅಪರೋಕ್ಷ ಜ್ಞಾನ ಬರೋ ತನಕ ಕರ್ಮ ಮಾಡ್ತಾ ಇರ್ಬೇಕು. ಸನ್ಯಾಸ ಯೋಗ ಯುಕ್ತವಾಗಿರ್ತಕ್ಕಂತಹ ಕರ್ಮವನ್ನ ಅಪರೋಕ್ಷ ಜ್ಞಾನ ಬರೋ ತನಕ ಮಾಡ್ತಾ ಇರ್ಬೇಕು. ಅದು ಸರಿ.
ಆರು ವೃಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ ಅಂತ ಹೇಳಿದ್ದು ಸರಿ. ಅಪರೋಕ್ಷ ಜ್ಞಾನ ಬರೋವರೆಗೂ ಕರ್ಮಾಚರಣೆಯನ್ನ ಅಂದ್ರೆ ಸನ್ಯಾಸ ಯೋಗ ಯುಕ್ತವಾಗಿರತಕ್ಕಂತಹ ಕರ್ಮಾಚರಣೆಯನ್ನ ಮಾಡ್ತಾ ಇರ್ಬೇಕು. ಸರಿ. ಮತ್ತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಚತೆ. ಸರಿ, ಅವನಿಗೆ ಅಪರೋಕ್ಷ ಜ್ಞಾನ ಬಂದಾಯ್ತು, ಅವನಿಗೆ ಶಮಃ ಕಾರಣ ಮುಚ್ಚತೆ ಅಂತ ಯಾಕೆ ಹೇಳ್ಬೇಕು? ಯಾವುದನ್ನ ಕುರಿತಾಗಿ ಶಮ ಅನ್ನೋದು ಕಾರಣ? ಶಮ ಅಂದ್ರೇನು? ಶಮ ಅಂದ್ರೆ ಭಗವನ್ನಿಷ್ಠವಾದಂತಹ ಬುದ್ಧಿ, ಅದನ್ನು ಶಮ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಅಪರೋಕ್ಷ ಜ್ಞಾನ ಬರ್ಲಿಕ್ಕೆ ಯೋಗ ಅದು ಕಾರಣ, ಒಪ್ಕೊಂಡ್ವಿ. ಆದ್ರೆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಶಮ ಅನ್ನುವುದು ಯಾವುದಕ್ಕೆ ಕಾರಣ? ಸಂಪೂರ್ಣವಾದದ್ದು ಅಪರೋಕ್ಷ ಜ್ಞಾನವಾದ್ಮೇಲೆ. ಕರ್ಮ ಸಂಪೂರ್ತಿ ಅಪರೋಕ್ಷ ಜ್ಞಾನದಿಂದ ಪೂರ್ತಿ ಕ್ಲೋಸ್, ಅಲ್ಲಿಂದ ಇನ್ನು ಮೇಲೆ ಏನಿಲ್ಲ. ಆದ್ದರಿಂದ ಅಪರೋಕ್ಷ ಜ್ಞಾನ ಬಂದ ಮೇಲೂ ಶಮ ಕಾರಣ ಆಗತ್ತೆ ಅಂದ್ರಲ್ಲ, ಯಾವುದಕ್ಕೆ ಶಮ ಕಾರಣವಾಗತ್ತೆ ಅಪರೋಕ್ಷ ಜ್ಞಾನಿಗೆ? ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ಶಮ ಭಗವನ್ನಿಷ್ಠವಾದ ಬುದ್ಧಿ ಅನ್ನೋದು ಅಪರೋಕ್ಷ ಜ್ಞಾನಿಗೆ ಕಾರಣಂ ಪರಮಸುಖ ಕಾರಣಂ. ಪರಮಸುಖಂ ಮುಕ್ತಿಗತಂ. ಅಪರೋಕ್ಷ ಜ್ಞಾನಿಗೆ ಶಮ ಅಂತನ್ನುವುದು ಪರಮಸುಖವಾಗಿರತಕ್ಕಂತಹ ಮುಕ್ತಿಗೆ ಕಾರಣವಾಗ್ತದೆ. ಮುಕ್ತಿಗತವಾಗಿರತಕ್ಕ ಪರಮಸುಖಕ್ಕೆ ಕಾರಣ. ಅಪರೋಕ್ಷ ಜ್ಞಾನಕ್ಕೆ ಕಾರಣ ನಿಯತಪೂರ್ವಭಾವಿಯಾಗಿರ್ತಕ್ಕಂತಹ ಕರ್ಮ ಮಾಡ್ತಾ ಇರ್ಬೇಕು. ಅಪರೋಕ್ಷ ಜ್ಞಾನ ಬರೋ ತನಕ ಕರ್ಮ ಮಾಡ್ಬೇಕು. ಅಪರೋಕ್ಷ ಜ್ಞಾನ ಯೋಗಾರೂಢನಾದ ಮೇಲೆ ಏನ್ ಮಾಡ್ಬೇಕು? ಶಮ, ಭಗವನ್ನಿಷ್ಠವಾದ ಬುದ್ಧಿ ಹಾಗಿಟ್ಕೊಂಡಿರ್ಬೇಕು. ಅದೇನಿಗೆ ಕಾರಣವಾಗತ್ತೆ ಅಂದ್ರೆ ಮುಕ್ತಿಗತವಾಗಿರ್ತಕ್ಕಂಥ ಪರಮಸುಖ ಆನಂದ ಅತಿಶಯಕ್ಕಾಗಿ ಅದನ್ನ ಮಾಡ್ಬೇಕು. ಅಲ್ರಿ ಸ್ವಾಮಿ, ಏನ್ ಹೇಳ್ತಿರೋದ್ ನೀವು? ಈ ಪ್ರಶ್ನೆ ಉತ್ತರ ಯದಾತೆ ಮೋಹ ಕಲಿಲಂ ಇತ್ಯಾದಿಯಾದ ಗೀತಾ ಶ್ಲೋಕದಲ್ಲೇ ಇದಕ್ಕೆ ಪರಿಹಾರ ಮಾಡಿಬಿಟ್ಟಿದ್ದಾರೆ ಆಗಲೇ. ಯದಾತೆ ಮೋಹ ಕಲಿಲಂ ಇತ್ಯಾದಿಯಾಗಿ ಪರಿಹಾರ ಆಗಿಬಿಟ್ಟಿದೆ ಆಗಲೇ. ಆಗಿರೋದ್ರಿಂದ ನೀವೇನು ಮತ್ತೆ ಅದನ್ನ ವಿಶೇಷವಾಗಿ ತಿಳಿಸ್ಕೊಡ್ತಾ ಇದ್ದೀರಿ? ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಬಂದು ಬಿಟ್ಟಿದೆ ವಿಷಯಗಳೆಲ್ಲ. ಇದನ್ನ ಮತ್ತೆ ಮತ್ತೆ ಹೇಳೋದು ಯಾಕೆ? ಇಲ್ಲ, ಹಾಗಿಲ್ಲ. ಯದಾತೆ ಮೋಹ ಕಲಿಲಂ ಇತ್ಯಾದಿ ಆಗಿರ್ತಕ್ಕಂತ ಶ್ಲೋಕದಲ್ಲಿ ಬಂದದ್ದು ಯಾರಿಗೆ ಅಂದ್ರೆ ಜ್ಞಾನಾರ್ಥಿ ಆಗಿರ್ತಕ್ಕಂಥ ಜ್ಞಾನ ಯಾರಿಗೆ ಬೇಕೋ ಅವನಿಗೆ ಬಂದದ್ದು. ಇಲ್ಲಿ ಯೋಗಾರೂಢ ಆಗ್ಬೇಕು ಅಂತ ಆಸೆ ಇರತಕ್ಕಂತ ವ್ಯಕ್ತಿಗೆ, ಸಮಾಧಿಯಲ್ಲಿ ನಿಂತಬೇಕು, ಅಪರೋಕ್ಷ ಜ್ಞಾನಿ ಆಗ್ಬೇಕು ಅಂತ ಅಲ್ಲಿ ಜ್ಞಾನ, ಇಲ್ಲಿ ಅಪರೋಕ್ಷ ಜ್ಞಾನ, ಅಷ್ಟೇ ವ್ಯತ್ಯಾಸ. ಅಲ್ಲಿ ಹೇಳಿದ ಸಾಧ್ಯ ಸಾಧನೆಗೂ ಇಲ್ಲಿ ಹೇಳಿದಂತ ಸಾಧ್ಯ ಸಾಧನೆಗೂ ಅತ್ಯಂತ ವ್ಯತ್ಯಾಸ ಇದೆ. ಜ್ಞಾನ ಪಡಿಲಿಕ್ಕೆ ಬೇಕಾಗಿರ್ತಕ್ಕಂತ ಸಾಧನೆ ಬೇರೆ, ಮತ್ತೆ ಅಪರೋಕ್ಷ ಜ್ಞಾನ ಬರಲಿಕ್ಕೆ ಬೇಕಾಗಿರ್ತಕ್ಕಂತ ಸಾಧನೆ ಬೇರೆ. ಅದು ನಮಗೆಲ್ಲ ಗೊತ್ತಿದೆ ಸ್ಪಷ್ಟವಾಗಿ. ಅಪರೋಕ್ಷ ಜ್ಞಾನಿನಃ ಇತಿ ಚ ಅನತಿ ವಿಪ್ರಕರ್ಷೇಣೋಕ್ತತ್ವಾತ್ ಅಥೋಕ್ತಂ ಐಹಿಕಂ ಅಪ್ರಸ್ತುತ ಪ್ರತಿಬಂಧ ಇತಿ. ಆದ್ದರಿಂದ ಅಪರೋಕ್ಷ ಜ್ಞಾನಿನೋಪಿ ಸಮಾಧ್ಯಾದಿ ಫಲಮುಕ್ತಂ. ಈ ಯೋಗಾರೂಢನಾಗಿರ್ತಕ್ಕಂತ ವ್ಯಕ್ತಿ ಏನ್ ಮಾಡ್ಬೇಕು? ಯೋಗಾರೂಢ ಸಮಾಧಿಸ್ಥ ಅಪರೋಕ್ಷ ಜ್ಞಾನಿ ಅವನು ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಅನ್ನೋ ತಾತ್ಪರ್ಯ ಹೊರತು ಎಲ್ಲ ಹೇಳಿಬಿಟ್ಟಿದ್ದಾರೆ ಮೊದಲೇ ಅಂತ ಇಲ್ಲ. ಅಪರೋಕ್ಷ ಜ್ಞಾನಿ ಆಗಿರ್ತಕ್ಕಂತ ವ್ಯಕ್ತಿಗೆ ಎಲ್ಲ ಬಂದಾಗಿದೆಯಲ್ರಿ. ಅಪರೋಕ್ಷ ಜ್ಞಾನ ಬಂತು ಅಂದ್ರೆ ಮೋಕ್ಷ ಬಂತು ಅಂತ ಅರ್ಥ. ಇನ್ನು ಶಮ ಯೋಗಾರೂಢಸ್ಯ ಶಮಃ ಕಾರಣ ಮುಚ್ಚತೆ ಅಂತ ಕೃಷ್ಣ ಹೇಳಿದ್ ಎರಡನೇ ಪಾದದಲ್ಲಿ. ಯಾಕೆ ಶ್ಲೋಕದಲ್ಲಿ
ಯೋಗಾರೂಢನಾಗಿರತಕ್ಕಂತಹ ವ್ಯಕ್ತಿಗೆ ಶಮ ಕಾರಣವಾಗ್ತದೆ. ಯಾವುದಕ್ಕೆ? ಪರಮ ಸುಖ ಕಾರಣವಾಗ್ತದೆ. ಯಾಕೆ ಹೇಳ್ಬೇಕು? ಅಪರೋಕ್ಷ ಜ್ಞಾನ ಅಂದ್ರೆ ಮೋಕ್ಷ, ಪರಮ ಸುಖ ಬಂತು ಅಂತ ಅರ್ಥ. ಮತ್ತೆ ಇನ್ನು ಪರಮ ಸುಖ ಬರ್ಲಿಕ್ಕೆ ಶಮ ಕಾರಣ ಆಗತ್ತೆ ಅಪರೋಕ್ಷ ಜ್ಞಾನಿಗೆ ಅಂತ ಯಾಕೆ ಹೇಳ್ಬೇಕು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅಪರೋಕ್ಷ ಜ್ಞಾನಿನೋಪಿ ಸಮಾಧ್ಯಾದಿ ಫಲ ಮುಕ್ತಂ. ಅಪರೋಕ್ಷ ಜ್ಞಾನಿಗೂ ಕೂಡ ಸಮಾಧಿಯೇ ಮೊದಲಾಗಿರತಕ್ಕಂತಹ ಫಲವನ್ನ 2ನೇ ಅಧ್ಯಾಯದಲ್ಲಿ ಸಮರ್ಥನೆ ಮಾಡಿ ಆಗಿದೆ. ಅದನ್ನು ಮತ್ತೆ ಇಲ್ಲಿ ವಿಶೇಷವಾಗಿ ಹೇಳ್ಬೇಕಾಗಿಲ್ಲ. ಅಪರೋಕ್ಷ ಜ್ಞಾನಿಗೂ ಕೂಡ ಸಮಾಧಿಯೇ ಮೊದಲಾಗಿರತಕ್ಕಂತಹ ಫಲವನ್ನ ದ್ವಿತೀಯಾಧ್ಯಾಯದಲ್ಲಿ ನಿರೂಪಣೆ ಮಾಡಿದೆ. ತಸ್ಯ ಸರ್ವೋಪಶಮೇನ ಸಮಾಧಿರೇವ ಕಾರಣಂ ಪ್ರಾಧಾನ್ಯೇನ ಇತ್ಯರ್ಥಃ. ಶಮ ಅಂದ್ರೆ ಅರ್ಥ ಏನು? ಸರ್ವೋಪಶಮೇನ, ಅಪರೋಕ್ಷ ಜ್ಞಾನಿಯಾಗಿರ್ತಕ್ಕಂತಹ ವ್ಯಕ್ತಿಗೆ ಸರ್ವೋಪಶಮ. ಸರ್ವೋಪಶಮ ಅಂದ್ರೆ ಎಲ್ಲ ವಿಷಯಗಳ ಮೇಲಿನ ಆಸಕ್ತಿ ಕಡಿಮೆ ಆಗುವುದು. ಸರ್ವ ವಿಷಯೋಪರತಿ ಲಕ್ಷಣೇನ. ಹಾಗಿದೆ ನೋಡಿ, ಸಮಾಧಿ ಎಲ್ಲ ವಿಷಯಗಳ ಮೇಲಿನ ಆಸೆಯನ್ನ ಬಿಟ್ಟು ಕೇವಲ ಭಗವನ್ನಿಷ್ಠವಾಗಿ ಮಾಡಿದಾಗ ಅದೇನಾಗುತ್ತೆ? ಆ ಅಪರೋಕ್ಷ ಜ್ಞಾನಿಗೆ ಕಾರಣಂ ಸುಖಾಭಿವೃದ್ಧಿಗೆ, ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿಗೆ ಕಾರಣವಾಗ್ತದೆ. ಆದ್ದರಿಂದ ಅದಕ್ಕೆ ವಿರೋಧ ಬರದೇ ಇರುವಂತೆ ಮಿಕ್ಕೆಲ್ಲ ಕರ್ಮಗಳನ್ನ ಅಪರೋಕ್ಷ ಜ್ಞಾನಿಯಾದವನು ಮಾಡಬೇಕು. ಮಿಕ್ಕೆಲ್ಲ ಕರ್ಮಗಳನ್ನ ಅಪರೋಕ್ಷ ಜ್ಞಾನಿಯ ಅಂದ್ರೆ ವಿಷಯಗಳ ಮೇಲಿನ ಆಸೆ ಬರದೇ ಇರುವಂತೆ ಅವನೇನು ಬೇಕಾದ್ರೂ ಕರ್ಮಗಳನ್ನ ಮಾಡಬಹುದು. ತದ್ ಅವಿರೋಧೇನ ಅನ್ಯತ್ ಕಾರ್ಯಮಿತಿ ಭಾವ. ತದ್ ಅವಿರೋಧೇನ, ಇಲ್ಲಿ ಹೇಳಿದಂತಹ ಲಕ್ಷಣಕ್ಕೆ ವಿರೋಧ ಬರದೇ ಇರುವಂತೆ ಬೇರೆಲ್ಲ ಕಾರ್ಯಗಳನ್ನ ಅಪರೋಕ್ಷ ಜ್ಞಾನಿಯಾದ ವ್ಯಕ್ತಿ ಮಾಡಬಹುದು. ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆ ಅನ್ನೋದು, ದೋಷ ಅನ್ನೋದು ಇಲ್ಲ. ಅದ್ರ ಮೇಲೆ ಮತ್ತೊಂದು ಪ್ರಶ್ನೆ. ಸರಿ, ಅಪರೋಕ್ಷ ಜ್ಞಾನಿಗಳಿಗೆ ಸಮಾಧಿ ಅಂತ ಅನ್ನೋದು ಆನಂದ ವೃದ್ಧಿ ಕಾರಣ ಅಂತಂದ್ರೆ 24 ಗಂಟೆ ಅದನ್ನೇ ಯಾಕೆ ಮಾಡೋದಿಲ್ಲ ಅವರು? 24 hours ಸಮಾಧಿ ಸ್ಥಿತಿಯಲ್ಲಿಯೇ ಅವ್ರು ಯಾಕೆ ಕೊಡೋದಿಲ್ಲ ಅಪರೋಕ್ಷ ಜ್ಞಾನಿಗಳು? ಪಾಠ ಪ್ರವಚನ ಕುತಸ್ಥ ವ್ಯಾಖ್ಯಾನಾದು ಪ್ರವರ್ತಂತೆ. ವ್ಯಾಖ್ಯಾನಾದಿಗಳಲ್ಲಿ ಯಾಕೆ ಪ್ರವೃತ್ತಿಯನ್ನು ಮಾಡ್ತಾರೆ? ವ್ಯಾಖ್ಯಾನಾದಿಗಳು ಅಂದ್ರೆ ಪಾಠ ಪ್ರವಚನ ಮೊದಲಾದ ಕರ್ಮ, ಶಿಷ್ಯೋಪದೇಶ ಮೊದಲಾದ ಕರ್ಮಗಳನ್ನು ಯಾಕೆ ಮಾಡ್ತಾರೆ ಅವರು? ಸಮಾಧಿ ಆನಂದ ವೃದ್ಧಿ ಕಾರಣ ಅಂತ ಇಲ್ಲಿ ತನಕ ಹೇಳಾಯ್ತು. ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಚತೆ ಎನ್ನುವಲ್ಲಿ ಅಪರೋಕ್ಷ ಜ್ಞಾನಿಯಾದ ವ್ಯಕ್ತಿಗೆ ಸಮಾಧಿ ಅಂತನ್ನುವುದು ಯಾವ್ದಕ್ ಕಾರಣ ಆಗತ್ತೆ? ಮುಕ್ತಿಯಲ್ಲಿ ಆನಂದದ ಸುಖದ ಅಭಿವೃದ್ಧಿಗೆ, ಹೆಚ್ಚುಗಾರಿಕೆಗೆ ಕಾರಣವಾಗ್ತದೆ ಅಂತ ಹೇಳಿದ ಮೇಲೆ ಅವನು ಅದನ್ನೇ ಯಾಕೆ ಮಾಡೋದಿಲ್ಲ? ಪಾಠ ಪ್ರವಚನ ಯಾಕೆ ಮಾಡ್ತಾನೆ? ಆಚಾರ್ಯ ಹೇಳ್ತಾರೆ, ತಥಾಪಿ ಯದಾ ಭೋಕ್ತವ್ಯ ಉಪರಮಃ ತದೈವ ಸಮ್ಯಕ್ ಅಸಂಪ್ರಜ್ಞಾತ ಸಮಾಧಿರ್ಜಾಯತೆ ಅನ್ಯದಾತು ಭಗವಚ್ಚರಿತಾದೌ ಸ್ಥಿತಿ. ಎಂತ ಅದ್ಭುತವಾದ ವರ್ಣನೆ ನೋಡಿ. ಇದನ್ನ ಅನುಭವಿಸಿದವರಿಗೆ ಮಾತ್ರ, ಈ ಅವಸ್ಥೆಯನ್ನ ಸಾಧಕರಿಗೆ ಅನುಗ್ರಹ ಮಾಡುವಂತ ವ್ಯಕ್ತಿಗೆ ಮಾತ್ರ ಹೇಳಲಿಕ್ಕಾಗತ್ತೆ. ಇವೆಲ್ಲ ಯಾರ್ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಇದೆಲ್ಲ ವಾಯುದೇವರು ಮಾತ್ರ ಹೇಳ್ಬಹುದಾದಂತ ಮಾತುಗಳು. ಯಾವಾಗ ಆ ಅಪರೋಕ್ಷ ಜ್ಞಾನಿಗೆ ಭೋಕ್ತವ್ಯ ಉಪರಮವಾಗ್ತದೋ, ಭೋಕ್ತವ್ಯ ಉಪರಮ ಅಂದ್ರೆ ಪ್ರತಿ ಸಮಾಧಿಗೆ ಪ್ರತಿಬಂಧಕವಾಗಿರತಕ್ಕ ಪ್ರಾರಬ್ಧ ಕರ್ಮಗಳು ಯಾವಾಗ ಹೋಗ್ತದೋ ಆಗ ಅವರಿಗೆ ಅಸಂಪ್ರಜ್ಞಾತ ಸಮಾಧಿ ಅಂತನ್ನೋದು ಹುಟ್ಟತ್ತೆ, ಬರ್ತದೆ, ಅಭಿವ್ಯಕ್ತವಾಗ್ತದೆ. ಪ್ರತಿಬಂಧಕವಾಗಿರತಕ್ಕ ಪ್ರಾರಬ್ಧ ಕರ್ಮ ಕಾಲಕ್ಕೆ ಹೋದಾಗ ಅಸಂಪ್ರಜ್ಞಾತ ಸಮಾಧಿ
ಮಾಡ್ತಾರೆ. ಅದೇ ಅಸಂಪ್ರಜ್ಞಾತ ಸಮಾಧಿಗೆ ಪ್ರತಿಬಂಧಕವಾಗಿರತಕ್ಕಂತಹ ಕರ್ಮ, ಪ್ರಾರಬ್ಧ ಕರ್ಮ ಇರುವಂತಹ ಕಾಲದಲ್ಲಿ ಬೇರೆ ಕೆಲಸವನ್ನ ಮಾಡ್ತಾರೆ. ಏನ್ ಮಾಡ್ತಾರೆ? ದೇವರ ಚರಿತ್ರೆ, ಭಗವತ್ ಚರಿತಾದವು ಸ್ಥಿತಿ, ದೇವರ ಚರಿತ್ರೆಯನ್ನು ಹೇಳೋದು, ಪಾಠ ಮಾಡೋದು, ಪ್ರವಚನ ಮಾಡೋದು, ಈ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಯಾವಾಗ ಪ್ರಾರಬ್ಧ ಕರ್ಮ ಉಪನತಿ ಇದೆ ಅಂದ್ರೆ ಅಸಂಪ್ರಜ್ಞಾತ ಸಮಾಧಿಗೆ ಪ್ರತಿಬಂಧಕವಾಗಿರತಕ್ಕ ಪ್ರಾರಬ್ಧ ಕರ್ಮ ಆ ಕಾಲಕ್ಕೆ ಯಾವಾಗ ಹೋಗುತ್ತೋ ಆ ಕಾಲದಲ್ಲಿ ಅಪರೋಕ್ಷ ಜ್ಞಾನಿಗಳಿಗೆ ಅಸಂಪ್ರಜ್ಞಾತ ಸಮಾಧಿ ಹುಟ್ಟತ್ತೆ. ಅದು ಬಿಟ್ಟು ತತ್ ಪ್ರತಿಬಂಧಕವಾದ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ಪ್ರತಿಬಂಧಕವಾದ ಪ್ರಾರಬ್ಧ ಹೋಗಲಿಲ್ಲ ಅಂತಂದ್ರೆ ಅವರು ಅಸಂಪ್ರಜ್ಞಾತ ಸಮಾಧಿಗೆ ಹೋಗೋದು ಬಿಟ್ಟು ಬೇರೆ ಕೆಲಸ ಮಾಡ್ತಾರೆ. ಊಟ ತಿಂಡಿ ನಿದ್ದೆ ಮಜಾ ಮಾಡ್ತಾರೆ ಅಲ್ಲ, ಏನ್ ಮಾಡ್ತಾರೆ? ದೇವರ ಕಥೆಗಳನ್ನ ಹೇಳೋದು, ಪಾಠ ಮಾಡೋದು, ಪ್ರವಚನ ಮಾಡೋದು, ಈ ಕೆಲಸವನ್ನ ಮಾಡ್ತಾರೆ. ಈ ವಿಷಯದಲ್ಲಿ ಆಗಮ ಪ್ರಮಾಣ ಇದೆ. ಏನ್ ಆಗಮ ಪ್ರಮಾಣ? ಯತ್ವಾಂ ಪಶ್ಯಂತಿ ಭಗವನ್ ತಯೇವ ಸುಖಿನಃ ಪರಂ. ಯತ್ವಾಂ ಪಶ್ಯಂತಿ ಭಗವನ್ ತಯೇವ ಸುಖಿನಃ ಪರಂ. ಯಾರು ನಿನ್ನನ್ನ ದರ್ಶನ ಮಾಡ್ತಾರೋ ಅವರು ಪರಮ ಸುಖವನ್ನ ಪಡಿತಾರೆ, ಮೋಕ್ಷ ಸುಖವನ್ನ ಪಡಿತಾರೆ. ತೇಷಾಮೇವತು ಸಮ್ಯಕ್ಸು ಸಮಾಧಿರ್ಜಾಯತೆ ನೃಣಾಂ ಭೋಕ್ತವ್ಯ ಕರ್ಮಣ್ಯ ಕ್ಷೀಣೆ ಜಪೇನ ಕಥಯಾಪಿ ವಾ ವರ್ತಯಂತಿ ಮಹಾತ್ಮಾನಸ್ತ್ವದ್ಭಕ್ತಾಸ್ತತ್ಪರಾಯಣಾಃ. ಅಂತ ವ್ಯಕ್ತಿಗಳಿಗೆ ಅಂದ್ರೆ ಭೋಕ್ತವ್ಯವಾಗಿರ್ತಕ್ಕ ಅಂದ್ರೆ ಉಣ್ಣಲು, ಸ್ವೀಕಾರ ಮಾಡಲು, ಅನುಭವಿಸಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಪ್ರಾರಬ್ಧ ಇರುವಂತಹ ಕಾಲದಲ್ಲಿ ಅವರಿಗೆ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಬರೋದಿಲ್ಲ, ಸಂಪ್ರಜ್ಞಾತರಾಗಿರ್ತಾರೆ. ಅಂದ್ರೆ ಹೊರಗಿನ ಪಾಠ ಪ್ರವಚನಾದಿಗಳನ್ನ ಮಾಡ್ತಾ ಇರ್ತಾರೆ. ಯಾರಿಗೆ ಭೋಕ್ತವ್ಯ ಕರ್ಮ ಕ್ಷೀಣವಾಗ್ತದೋ, ಪ್ರಾರಬ್ಧ ಕರ್ಮ ಅಂದ್ರೆ ಯಾವುದಕ್ಕೆ ಪ್ರತಿಬಂಧಕವಾದದ್ದು? ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ಹೋಗಲಿಕ್ಕೆ ಬೇಕಾಗಿರತಕ್ಕಂತಹ ಅವಸ್ಥೆಗೆ ವಿರೋಧಿಯಾಗತಕ್ಕಂತಹ ಪ್ರಾರಬ್ಧ ಕರ್ಮ ಇದೆಯೋ, ಪ್ರತಿಬಂಧಕವಾದ ಪ್ರಾರಬ್ಧ ಕರ್ಮ ಇದ್ರೆ ಹೋಗೋದಿಲ್ಲ. ಆ ಪ್ರತಿಬಂಧಕವಾದ ಪ್ರಾರಬ್ಧ ಕರ್ಮ ಇಲ್ಲ ಅಂತಂದ್ರೆ ಚೆನ್ನಾಗಿ ಸಮಾಧಿ ಹುಟ್ಟತ್ತೆ. ಭೋಕ್ತವ್ಯ ಕರ್ಮಣಿ ಅಕ್ಷೀಣೆ, ಆ ಪ್ರಾರಬ್ಧ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗೆ ಹೋಗಬೇಕಾದಂತಹ ಅವಸ್ಥೆಯನ್ನ ಕೊಡ್ಲಿಲ್ಲ, ಅದಕ್ಕೆ ಬೇಕಾದ ಗಟ್ಟಿ ಪ್ರಾರಬ್ಧ ಕರ್ಮ ಇದೆ, ಪ್ರತಿಬಂಧಕ ಇದೆ ಅಂತಂದ್ರೆ ಅವ್ರು ಏನ್ ಜಪೇನ ಕಥಯಾಪಿ, ಜಪ ಮಾಡ್ತಾರೆ, ಕಥೆ ಮಾಡ್ತಾರೆ, ಭಗವಂತನ ಕಥೆ, ಪಾಠ ಪ್ರವಚನ, ಜಪತಪಾದಿಗಳನ್ನ ಮಾಡ್ತಾ ಕಾಲವನ್ನ ನಿನ್ನ ಭಕ್ತರು, ನಿನ್ನನ್ನೇ ಪರಮಾಶ್ರಯ ಅಂತ ಮಾಡಿಕೊಂಡಿರತಕ್ಕಂತ ಜ್ಞಾನಿಗಳು ಈ ರೀತಿಯಾಗಿ ವ್ಯಾಪಾರವನ್ನ ಮಾಡ್ತಾ ಕಾಲವನ್ನ ಸಾರ್ಥಕ ಮಾಡಿಕೊಳ್ತಾ ಇದ್ದಾರೆ ಎಂಬುದಾಗಿ ಪ್ರಮಾಣ ವಾಕ್ಯ ಇರೋದ್ರಿಂದ ಯೋಗಾರೂಢನಾಗಿರ್ತಕ್ಕಂತಹ ವ್ಯಕ್ತಿಗೆ ಸುಖದ ಅಭಿವೃದ್ಧಿಗಾಗಿ ಸಮಾಧಿ ಅಂತನ್ನೋದು ಕಾರಣವಾಗ್ತದೆ. ಯಾವಾಗ ಸಮಾಧಿಗೆ ಹೋಗೋದಿಲ್ಲ, ಸಮಾಧಿಗೆ ಹೋಗಲಿಕ್ಕೆ ಪ್ರತಿಬಂಧಕವಾಗಿರ್ತಕ್ಕಂತಹ ಪ್ರಾರಬ್ಧ ಕರ್ಮ ಯಾವುದಿದೆ ಆಗ ಜಪ, ಕಥೆ ಮೊದಲಾದವುದನ್ನು ಮಾಡ್ತಾರೆ. ಆದ್ದರಿಂದ ಯಾರು ಸಮಾಧಿಗೆ ಹೋಗಬೇಕು ಅಂತ ಆಸೆ ಪಡ್ತಾನೆ ಅಂತಹ ವ್ಯಕ್ತಿಗೆ ಕರ್ಮ ಸನ್ಯಾಸ ಯೋಗಯುಕ್ತವಾಗಿರ್ತಕ್ಕಂತಹ ಕರ್ಮ ಕಾರಣವಾಗ್ತದೆ. ಯೋಗಾರೂಢನಾಗಿ ಸಮಾಧಿ ಸ್ಥಿತಿಗೆ ಹೋಗಿರತಕ್ಕ ಅಪರೋಕ್ಷ ಜ್ಞಾನಿಗೆ ಕ್ಷಮ ಅಂತನ್ನೋದು ಪರಮ ಸುಖಕ್ಕೆ ಕಾರಣವಾಗ್ತದೆ. ಇಷ್ಟು ಸರಳವಾದ ಅರ್ಥವನ್ನ ಮಾಡ್ಬೇಕಾದ್ರೆ 1 ಗಂಟೆ ಪಾಠ ಕೇಳಬೇಕು. ಈ ಪ್ರಕಾರವಾಗಿ ಭಗವಂತ ಇದನ್ನ ಹೇಳ್ತಾ ಇದ್ದಾನೆ. ಮತ್ತು ಯೋಗಾರೂಢನಾಗಿರ್ತಕ್ಕಂತಹ ವ್ಯಕ್ತಿ ಹೇಗಿರ್ತಾನೆ ಎಂಬುದಾಗಿ ಯೋಗಾರೂಢನ ಲಕ್ಷಣಗಳನ್ನ ಕೃಷ್ಣ ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಆ ಎಲ್ಲ ಭಾಗವನ್ನ ನಾಳಿನ ಪಾಠದಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.